ಮತ್ತೊಬ್ಬ ಇದ್ದವನು ಅವಸರದವ, ಅರ್ಥದಿಂದ ಕೆಳಗೆ ಜಾರಿದವ ಕೌರವ.
ನಿನ್ನನ್ನು ಬಾಕಿ ತಪ್ಪಿದ ಅಪ್ಪಿ ಹಿಡಿದ ನಿನಗೆ ಏನೋ ಕೊಟ್ಟ. ಆ ಮೂಲಕವಾಗಿ ನಿನಗೊಂದು ಹತ್ತಿನ ಮಧ್ಯೆಯಲ್ಲಿ ಅನ್ನಕ್ಕೆ ಗತಿಯಾಯಿತು. ಯಥಾರ್ಥಕ್ಕಾದರೂ ನಿನಗೆ ಅನ್ನ ಸಿಕ್ಕಿದ್ದು ಯಾಕೆ ಕೇಳಿದ್ರೆ ಪಾರ್ಥನನ್ನು ವಿರೋಧಿಸ್ತೇನೆ ಅಂತ ಹೇಳಿದ್ದಕ್ಕೆ ಮಾತ್ರ. ಪಾರ್ಥ ಬದುಕಿರುವಷ್ಟು ಕಾಲ ನಿನ್ನ ಅನ್ನಕ್ಕೆ ಸೊನ್ನೆಯಾಗುವುದಿಲ್ಲ ಅಂತ ನಿನಗೂ ಗೊತ್ತಿದೆ. ಅದಕ್ಕಾಗಿ ಆಗಾಗ ಕವರವನ್ನು ಹುರಿದುಂಬಿಸಿ ಅರಸ ನಾನಿಗೀಹ ಸಮರಕ್ಕೆ ಅಂತ ಹೇಳಿ ಪಾಂಡವರ ಸೇನೆಯ ಕಲಕಡಿಯಿದ್ದೇನೆ ಅಂತ ಹೇಳಿ ಬಾಯಿ ಬಡುಕತನದಿಂದ ಎಷ್ಟು ಕಾಲದಿಂದ ಕಾಲ ಕಳೆದಿಯೋ. ನೀನೇನು ಮಾಡಿದೆ? ಆಚಾರ್ಯ ಭೀಷ್ಮರಿಗೆ ಪಟ್ಟಾಭಿಷೇಕ ಆದ ಕಾಲದಲ್ಲಿ ಏನಲ್ಲ ಹೇಳಿ 10 ದಿವಸ ಅವರು ಇರುವಷ್ಟರವರೆಗೆ ಬರಲೇ ಇಲ್ಲ. ನಿನಗೆ ಮಾತಿನ ಪ್ರಾಮಾಣ್ಯ ಏನು ಅಂತಾದ್ರೂ ಗೊತ್ತುಂಟೇನು? ನೀನು ಹೇಳಿದ ಪ್ರತಿಜ್ಞೆ ಏನು? ಆಚಾರ್ಯ ಭೀಷ್ಮರು ಜೀವಂತ ಇರುವಲ್ಲಿವರೆಗೆ ನಾನು ಈ ಕದನ ಕಣವನ್ನು ಹುಟ್ಟುವುದಿಲ್ಲ ಮೆಟ್ಟುವುದಿಲ್ಲ ಅಂತ. ಅವರು ಈಗಲೂ ಜೀವಂತ ಇಲ್ವ? ನೀನು 11ನೇ ದಿವಸ ಬಂದದ್ದೇ ದ್ರೋಣಾಚಾರ್ಯರ ಯುದ್ಧದಲ್ಲಿ ಅಥವಾ ಅವರ ಆಚಾರ್ಯತ್ವದಲ್ಲಿ ಎಷ್ಟು ಸಲ ನೀನು ಸೋತಿದ್ದಿ ಅಂತ ನನಗೆ ಲೆಕ್ಕ ಉಂಟೋ ಏನು? ನನ್ನ ಮಗನಾದ ಅಭಿಮನ್ಯುವಿನ ಕೈಯಿಂದಲೂ ಹೀನಾಯವಾಗಿ ಸೋತವ ನೀನು. ನಿನ್ನೆ ದಿವಸ ನಿನ್ನ ಯುದ್ಧರಂಗದ ಎಂತಹ ಚತುರತೆ! ನಕುಲನಲ್ಲಿ ಸೋತೆ, ಸಹದೇವನಲ್ಲಿ ಸೋತೆ, ಎಲ್ಲರಲ್ಲಿಯೂ ಸಾಧಾರಣ ಪೆಟ್ಟು ತಿಂದದ್ದೇ ನೀವು. ನಿನ್ನೆ ದಿವಸ ರಾತ್ರಿಯೇನೋ ನಿನ್ನ ಒಡೆಯಲಾದಂತಹ ಕಬರವರಲ್ಲಿ ಹೇಳಿ ಇವತ್ತು ನನಗೂ ಒಬ್ಬ ಸಮರ್ಥರಾದಂತಹ ಸಾರಥಿ ಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಮಾವನಾದಂತಹ ಶಲ್ಯಭೂಪತಿಯನ್ನೇ ನಿನ್ನ ರಥ ಏರಿಸಿಕೊಂಡು ಯುದ್ಧಕ್ಕೆ ಹೊರಟು ನಿಂತಿದ್ದೀಯಲ್ಲ. ಇವತ್ತಿನ ಪಡೆಯನ್ನು ಕೇಳ್ತೇನೆ. ಕದನದಲ್ಲಿ ತಾನಪ್ಪ ಅಗ್ರಗಣ್ಯ ಅಂತ ಇದ್ರೆ ಪೃಥ್ವಿಯಲ್ಲಿಯೇ ಪಾಸಲ್ಲಿ ಇಲ್ಲದೆ ಬರೆಯಬಹುದಾದಂತಹ ಪಾರ್ಥ ವಿಕ್ರಮದ ಮುಂದೆ, ಧನುರ್ಧರ ಬಲಂಜಯನ ಮುಂದೆ ಏನು ಸಾಗಿತ್ತು? ಏನಾದರೂ ಹೊಸ ಸಂಗ್ರಹ ಉಂಟು ಅಂತ ಕಾದದ್ದು ಪ್ರಪಂಚದಲ್ಲಿ ಸಂಚರಿಸಿದವರು ಯಾರೂ ಸರ್ವಜ್ಞರಾಗುವುದಿಲ್ಲ. ಇಲ್ಲ, ಒಬ್ಬನನ್ನು ಸರ್ವಜ್ಞ ಅಂತ ನಮಗೆ ಹೇಳಬಹುದು. ಬಹಳ ತಿಳುವಳಿಕೆಯನ್ನು ಹೊಂದಿದ್ದಾನೆ. ಯಾಕೆಂದ್ರೆ ನಾವು ಅವನಿಗಿಂತ ಕಡಿಮೆ ತಿಳಿದಿದ್ದೇವೆ. ಆದ್ದರಿಂದ ಅವನು ನಮಗೆ ಹೆಚ್ಚಿನವನಾಗಿ ಕಾಣಿಸ್ತಾನೆ. ಈ ಸೃಷ್ಟಿಯಲ್ಲಿ ಸರ್ವಜ್ಞ ಅಂತ ಕರೆಯಿಸಿಕೊಳ್ಳಬಹುದಾದ ಅರ್ಹತೆ ಅವಕಾಶ ಆ ಭಗವಂತನಿಗೆ ಮಾತ್ರ ಇರುವುದು. ಅವ ನಮ್ಮ ರಥದ ಮೂತಿಯಲ್ಲೇ ಇದ್ದಾನೆ. ಏನು ಮಾಡೋಣ? ನಿನ್ನಂತೆ ನಾನಲ್ಲ ಅಥವಾ ನನ್ನಂತೆ ನೀನು ಅಲ್ಲ. ಈ ಪ್ರಪಂಚದಲ್ಲಿ ಒಬ್ಬರಂತೆ ಮತ್ತೊಬ್ಬರಲ್ಲ. ಸೃಷ್ಟಿಯೇ ವಿಚಿತ್ರವಾದದ್ದು. ಸೃಷ್ಟಿಯಲ್ಲಿ ಅನೇಕ ಪ್ರಭೇದಗಳನ್ನು, ವ್ಯತ್ಯಾಸಗಳನ್ನು ನಾವು ಕಾಣುತ್ತೇವೆ. ನಿನಗೆ ಸಡ್ಡು ಹೊಡೆದು ನಿಲ್ಲುವ ಖ್ಯಾತಿಯನ್ನೋ ಕೆಚ್ಚನ್ನು ನಾನು ಹೊಂದಿದ್ದೇನೆ ಅಂತ ಮಾತ್ರಕ್ಕೆ ನಾನು ಅರ್ಜುನ ಆಗಲಿಕ್ಕಿಲ್ಲ. ಇಲ್ಲ, ಅಥವಾ ಕರ್ಣನನ್ನು ಎಷ್ಟು ಆಕ್ಷೇಪಿಸಿದರು ನೀನು ಕರ್ಣನೂ ಆಗುವುದಕ್ಕಿಲ್ಲ. ಬೇಡಪ್ಪ, ಅದು ಅರ್ಜುನನಿಗೂ ಕರ್ಣನ ಏನು ಮಾಡೋಣ? ಗತಾನುಗತಿಕ ನ್ಯಾಯ ಅಂತ ಉಂಟು ಪ್ರಪಂಚದಲ್ಲಿ. ಏನದು? ಮುಂದಿನವ ಹೇಗೆ ಹೋಗ್ತಾನೆ ಹಾಗೆ ಹಿಂದಿನವನು ಅನುಸರಿಸಿಕೊಂಡು ಹೋಗಬೇಕು. ದಾರಿ ಸರಿಯೋ ಬೇಕೋ ಬೇಡವೋ ಇದನ್ನು ಯೋಚಿಸುವುದಕ್ಕಿಲ್ಲ. ನನ್ನನ್ನು ಸೂತನ ಮಗ ಅಂತ ಹೇಳಲಿಕ್ಕೆ ಏನು 3 ವರ್ಷ ಅಧ್ಯಯನ ಮಾಡಬೇಕು? ಬೇಡ. ಎಲ್ಲರೂ ಹೇಳೋದು ಸೂತನ ಮಗ ಅಂತ. ಈಗ ನಾನು ಅಲ್ಲ, ನಾನು ಅದನ್ನೆಲ್ಲ ಹೇಳಿದ್ದು. ನೀನು ಅದನ್ನೂ ಸರಿಯಾಗಿ ಉಳಿಸಿಕೊಳ್ಳಿಲ್ಲಲ್ಲ, ಅದು ನಿನಗೆ ಅರ್ಥ ಆಗಲಿಲ್ವಾ? ಯಾಕೆ ಉಳಿಸಿಕೊಳ್ಳಿಲ್ಲ? ನೀವೇನು ಮಾಡಿದ್ಯಾ? ಸೂತತ್ವ ಮಾಡಿದ್ಯಾ ನೀನು? ಮಾಡಲಿಲ್ಲ. ಅದನ್ನ ಹೇಳಿದ್ದು. ಹೌದು. ಈಗ ಹೆತ್ತ ತಾಯಿಗಾದ್ರೂ ಒಂದು ಪ್ರಾಮಾಣ್ಯತೆಯನ್ನು ತೋರಿಸಿದ್ಯಾ? ಪಾರ್ಥ, ಈ ಪ್ರಪಂಚದಲ್ಲಿ ಜಾತಿ ಎನ್ನುವುದು ನಿರ್ಣಯವಾಗುವುದು ಎಲ್ಲಿ ಹುಟ್ಟಿದ್ದಾನೆ ಎನ್ನುವುದರಿಂದ ಮಾತ್ರ ಅಲ್ಲ. ಮೊನ್ನೆ ಉಪದೇಶವೇ ಆಯಿತಂತೆ. ಅಥವಾ ಲೋಕದಲ್ಲಿ ಈ ಮೊದಲೇ ಶಾಸ್ತ್ರಜ್ಞರ ಮತವೇ ಹಾಗೆ. ಈ ಪ್ರಪಂಚದಲ್ಲಿ
ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರ ಈ 4 ಜಾತಿಗಳು ಕರ್ಮಾನುಸಾರವಾಗಿ ನಿರ್ಣಯಿಸಲ್ಪಡುತ್ತದೆ. ಹುಟ್ಟಿನಿಂದ 4 ಜನಕ್ಕೆ ಪಾಠ ಮಾಡಿದ್ರವ ಬ್ರಾಹ್ಮಣ, 4 ಜನರನ್ನು ಸಂರಕ್ಷಣೆ ಮಾಡಿದ್ರವ ಕ್ಷತ್ರಿಯ, ಕೈಯಲ್ಲಿ ತಕ್ಕಡಿ ಹಿಡಿದು ವ್ಯಾಪಾರ ಮಾಡಿದ್ರವ ವೈಶ್ಯ, ಮಿಕ್ಕುಳಿದವರ ಸೇವೆ ಮಾಡಿದವನು ಶೂದ್ರ. ಹೀಗೆ ಜಾತಿ ನಿರ್ಣಯಿಸುವುದು. ಈಗ ಕಾಲಾನುಕ್ರಮದಲ್ಲಿ ಏನಾಗಿದೆ? ನೀನು ಮಾತು ಕೇಳಿ, ಮಾರ್ಗದ ಬದಿಯಲ್ಲಿ ಶಾಸ್ತ್ರದ ಪುಸ್ತಕ ಸಿಗ್ತದೆ ಅಂತ ಓದಿದವರೆಲ್ಲರೂ ಪೂಜೆ ಮಾಡ್ಲಿಕ್ಕೆ ಬರ್ತದೇನೋ? ಅವನಿಗೆ ಕರಗತ ಆದದ್ದು ಅಂತಾದ್ರೆ ಮಾಡಬಹುದು. ಹೇಗೆ ಅದು? ಅಲ್ಲದೆ ಹೋದರೆ ಒಬ್ಬನಿಗೆ ಮಂತ್ರ ಸಿದ್ಧಿ ಆಗುವುದಕ್ಕಿಂತ ಕೇವಲ ಕಂಠಪಾಠ ಮಾಡಿದ್ರೆ ಸಾಕು, ಮಂತ್ರ ಸಿದ್ಧಿ ಆಗಬೇಕು. ಒಬ್ಬ ಆತನಿಗೆ ಮಂತ್ರ ಸಿದ್ಧಿ ಆಗ್ತದೆ ಎಂದಾದ್ರೆ ಒಂದೋ ಅವನ ಆ ಜಾತಿಯಲ್ಲಿ ಹುಟ್ಟಿದ ಮನ, ಬೇರೆ ಏನೋ ಹಿನ್ನೆಲೆ ಇರಬೇಕು. ಭಾವಿಸಿದ್ರೆ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಹೇಗೆ? ಎಷ್ಟು ಪೂರ್ವಾಪರ ಸಮನ್ವಯತೆ ಇಲ್ಲದೆ ಇದ್ದ ಮಾತುಗಳನ್ನು ನೀನು ಆಡಿಗೆ ಯೋಚಿಸಿದ್ದೆ. ಹೇಗೆ? ಹೆತ್ತ ತಾಯಿ ಯಾರು? ನನ್ನನ್ನು ತಿರಸ್ಕರಿಸಿದೆ ಅಲ್ವ? ಹೆತ್ತ ತಾಯಿಯಿಂದ ತಿರಸ್ಕರಿಸಲ್ಪಟ್ಟವ ಸೂತರ ಮನೆಯಲ್ಲಿ ನಾನು ಬೆಳೆದು ಬರುವಂತಹ ಸ್ಥಿತಿ ಸಿದ್ಧವಾಗಿ ಹೋಯಿತು. ನನ್ನನ್ನು ಅಧಿರತ ಸಾಕಿದ್ದರು. ರಾಧಾಮ್ಮ ನನಗೆ ಸ್ತನ್ಯವನ್ನು ಒದಗಿಸಿಕೊಟ್ಟದ್ದು. ನಾನು ಆಕ್ಷೇಪ ಹೇಳುವುದಕ್ಕೇನೂ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ದೃಷ್ಟಿಯಿಂದ ದೈವ ನನಗೆ ಕೊಟ್ಟ ತಂದೆ ತಾಯಿ, ಹೆತ್ತ ತಾಯಿಯೇ ಬಿಟ್ಟಿದೆ. ಜನ್ಮ ಕೊಟ್ಟವನ್ನು ನೋಡಿಯೂ ನೋಡದೇ ಇರಲು. ಆದರೂ ಪ್ರಪಂಚದಲ್ಲಿ ನನಗೊಂದು ತಂದೆ ತಾಯಿಗಳು ಸಿಕ್ಕಿದ್ರು. ಅವರು ಸಂರಕ್ಷಣೆಯನ್ನು ಮಾಡಿದ್ರು. ಅವರು ಹೇಳಿದ್ರು ಅಂತೆಲ್ಲ ನಿನಗೆ ಬೇಡ ಮಗ, ನೀನು ಹೋಗಬೇಡ ಕಲೀಲಿಕ್ಕೆ. ಅವರ ಮಾತನ್ನು ನೀನು ಕೇಳಿಲ್ಲ ಅಂತೆ. ಅರ್ಥ ಕಾಗೆಯ ಗೂಡಿನಲ್ಲೇ ಕೋಗಿಲೆ ಮೊಟ್ಟೆ ನೀಡುತ್ತದೆ. ಹಾಗಾಗಿ ಗೊತ್ತಿರುವುದಿಲ್ಲ ಯಾರ ಮೊಟ್ಟೆ. ಕಾವು ಕೊಡ್ತಾರೆ, ಮೊಟ್ಟೆ ಹೊಡೆದು ಮರಿ ಹೊರಗೆ ಬರುತ್ತೆ. ತನ್ನ ಮರಿ ಅಂತಲೇ ಕಪ್ಪು ಬಣ್ಣ ಉಂಟು, ಸಾಕುತ್ತದೆ, ಸಂರಕ್ಷಿಸ್ತಾರೆ. ಅದಕ್ಕೆ ಗೊತ್ತಾಗ್ತದೆ ಯಾವಾಗ ಉಂಟು? ವಸಂತ ಮಾಸ ಬರುವಾಗ, ವಸಂತ ಕಾಲ ಬಂದ ಕಾಲಕ್ಕೆ ಅದು ಪ್ರತ್ಯೇಕವಾಗಿ ಗೊತ್ತಾಗುತ್ತದೆ. ವಸಂತ ಕಾಲ ಛಾತ್ರ ಪಂಥಕ್ಕೆ ಯಾವುದು ಕೇಳಿದ್ರೆ ಸ್ಪರ್ಧೆ, ಪರೀಕ್ಷಾ ರಂಗದಲ್ಲಿ ಏನು ಕನ್ನ ಅನ್ನುವುದನ್ನು ಕಾಣಿಸಿಕೊಡುವ ವಸಂತ ಕಾಲ ಪ್ರಾಪ್ತಿಸಿ. ಆದ್ದರಿಂದಲೇ ಯಾರು ಕೋಗಿಲಿಗೆ ಒತ್ತಾಯ ಮಾಡುವುದು ಬೇಡ, ನೀನು ಸ್ವರ ತೆಗೆದು ಹಾಡು, ತನ್ನಿಂದ ತಾನೇ ವಸಂತ ಕಾಲದಲ್ಲಿ ಅದು ಹಾಡ್ತಾರೆ. ಒಂದು ಸ್ಪರ್ಧಾತ್ಮಕ ಸಿದ್ಧವಾದ ಕಾಲದಲ್ಲಿ ಛಾತ್ರ ಸಹಜವಾದಂತಹ ಪಂಥ ಇದ್ದವನಿಗೆ ಸ್ಪರ್ಧಿಸುವಂತಹ ಮನೋಭಾವವು ಸಿದ್ಧವಾಗುತ್ತದೆ. ಯಾರಿಗೆ ಅಂತಿಲ್ವ? ಪಾತ್ರದ ಬಗ್ಗೆ ಗೌರವ ಇಲ್ಲ. ಉಂಟೇ ಉಂಟು. ಏನು? ನಾನೇನು ಅಧಿಕ ಪ್ರಸಂಗದಲ್ಲಿ ವೇದಿಕೆ ಏರಿದ್ದಲ್ಲ. ಇನ್ನು ಪ್ರದರ್ಶನ ಕಾಣುವುದಕ್ಕೆ ಬಂದವರು ಇಲ್ಲಿಯಾದ ಪ್ರದರ್ಶನಕ್ಕೆ ಸರಿಯಾದ ಒಂದು ಸ್ಪರ್ಧೆಯನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದವರು ಹೌದು ಅಂತಾದರೆ ಪ್ರದರ್ಶನಕ್ಕೆ ಯಾರು ಯಜಮಾನರು ಏರ್ಪಡಿಸಿದವರು ಅವರ ಹೊಣೆಯನ್ನು ಹೊಂದಿ ಪ್ರದರ್ಶನವನ್ನು ಮಾಡಿದರೆ ಅಪರಾಧ ಅಲ್ಲ. ಗುರುಗಳಲ್ಲಿ ಕೇಳಿಯೇ ನಾನು ವೇದಿಕೆಯಲ್ಲಿ ಪ್ರದರ್ಶನಕ್ಕೆ ಮುಂದಾದ. ಮತ್ತೆ ಯಾಕೆ ಅವ್ರು ಬೇಡ ಅಂತ ಹೇಳಿದ್ದಾರೆ? ಬೇಡ ಅಂತ ಬೇಡ ಅಂತ ಹೇಳಿದ್ರೆ ನನ್ನನ್ನು ಸ್ಪರ್ಧಾ ಕಣದಲ್ಲಿ ನಾನೇ ದ್ವಂದ್ವ ಯುದ್ಧಕ್ಕೆ ಬೇಕು ಅಂತಾಗುವಾಗ ನಿನಗೇನು ಹೇಳಿದ್ರು? ದ್ವಂದ್ವ ಯುದ್ಧ ಮಾಡುವಾಗ ಬೇಡ ಹೇಳಿ. ಹಾಗಾದ್ರೆ ಕೇಳಿದ್ದಕ್ಕಿಂತ ಪ್ರದರ್ಶನಕ್ಕಲ್ಲ, ಪ್ರದರ್ಶನಕ್ಕೆ ನೀನೇನು ಪ್ರದರ್ಶನ ಮಾಡಿದ್ಯೋ ಅಷ್ಟನ್ನು ನಾನು ಪ್ರದರ್ಶನ ಮಾಡಿದ್ದೇನೆ. ವಿಧ ವಿಧದ ಮಂತ್ರಾಸ್ತ್ರಗಳ ಪ್ರಯೋಗ, ಚತುರ್ವಿಧದ ಬೇಕಾದಂತಹ ಶಸ್ತ್ರವಿದ್ಯೆಯ ಪರಿಣತಿ ಎಲ್ಲವೂ ಅಲ್ಲಿ ಪ್ರಕಟವಾದಂತಹ ಕಾಲಕ್ಕೆ ನಿಜವಾಗಿ ಗುಣಗ್ರಾಹಿಗಳು ದ್ರೋಣಾಚಾರ್ಯರ ಹುದಾದರೆ ನಿನಗೆ ಕೊಟ್ಟ ಪ್ರಶಸ್ತಿಯನ್ನು ಹಿಂದೆ ತೆಗೆದುಕೊಳ್ಳಬೇಕು. ಪಾರ್ಥಯೇವದ ನಿರ್ಧಾರ ಅನ್ನೋದು ತಪ್ಪಿಲ್ಲದೆ ಗೊತ್ತಿಲ್ಲದೆ ನಾನು ಆಡಿದೆ. ನನ್ನ ನಾಲೆಯ ತಪ್ಪಿನಿಂದ ಬಂದದ್ದು. ಅವನಷ್ಟೇ ಸಮರ್ಥನಾದವ ಮತ್ತೊಬ್ಬನಿದ್ದಾನೆ ಅನ್ನೋ ಹಾಗೆ ನನಗೂ ಅವರೊಂದು ಮನ್ನಣೆಯನ್ನು ಕೊಡುತ್ತಿದ್ದರೆ ನಿನ್ನನ್ನು ದ್ವಂದ್ವ ಯುದ್ಧಕ್ಕೆ ಕರೆಯುವ ಸ್ಥಿತಿ ಬರ್ತೇನೆ. ಯಾಕೆ ತೆಗಿಲಿಲ್ಲ ಹಿಂದಕ್ಕೆ? ನಿನಗೋ ಮತ್ತೊಬ್ಬರಿಗೋ ಒಡ್ಡಿದ ಪ್ರಶ್ನೆ ಅಲ್ಲ ಅದು. ಅವರು ಕಲಿಸಿದಂತಹ ಗುರುಗಳನ್ನು ಪರೀಕ್ಷಿಸುವ ಹೊತ್ತಿನಲ್ಲಿ ಆ ಗುರುಮಠದಲ್ಲಿ ಆ ಹೊತ್ತಿನಲ್ಲಿದ್ದಂತಹ ವಿದ್ಯಾರ್ಥಿ ಕೂಟದಲ್ಲಿ ಯಾರು ಹೆಚ್ಚಿನವ ಎನ್ನುವ ಪ್ರಶಸ್ತಿ ಪ್ರದಾನವನ್ನು ಅವರು ಮಾಡುವಾಗ ಅದಕ್ಕೆ ಆಯ್ಕೆಯಾಗದೇ ಇರುವಂತಹ ನೀನು ಸ್ಪರ್ಧಿಸಿದ್ದೇ ತಪ್ಪು ಅಂತ ಅಲ್ಲ. ಮತ್ತೆ ಸ್ಪರ್ಧಿಸಿದ್ದೇ ತಪ್ಪು ಅಂತ ಆಗುತ್ತಿತ್ತು. ಅವರ ಅವಕಾಶವನ್ನೇ ಕೊಡದೆ ಹೋಗ್ತಿದ್ದೆ. ಅವರ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅದರ ಅರ್ಥ ಏನು? ಅವರ ಮನಸ್ಸಿನಲ್ಲಿಯೂ ಇತ್ತು ನನ್ನ ಶಿಷ್ಯನಾದ ಅರ್ಜುನನನ್ನು ಮೀರಿಸುವ ಮತ್ತೊಬ್ಬ ಇಲ್ಲ ಈ ಪ್ರಪಂಚದಲ್ಲಿ. ಆದ್ದರಿಂದ ಮುಕ್ತವಾಗಿ ಅವಕಾಶ ಕೊಟ್ಟರೆ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಿಲ್ಲ. ಯಾಕಂದ್ರೆ ಗೆಲ್ಲಿಕ್ಕಾಗಲಿಕ್ಕಿಲ್ಲ ಅನ್ನುವಂತಹ ಅವರಿಗೆ ಗೊತ್ತುಂಟು ಇದು ಪೂರ್ತಿ ಹೋಗುವುದಿಲ್ಲ, ಅರ್ಧದಲ್ಲೇ ಬೀಳ್ತದೆ ಅಂತ. ಅರ್ಧದಲ್ಲೇ ಬೀಳುವುದಾದ್ರೆ ಬೀಳಬೇಕಿತ್ತಲ್ಲ, ನಿನ್ನಷ್ಟೇ ಮಾಡುವುದಕ್ಕೆ ಹೇಗೆ ಸಾಧ್ಯ ಅಲ್ಲ? ಆ ನಂತರ ಪೂರ್ತಿ ನಿನ್ನ ಇಚ್ಛೆಗೆ ಅನುಗುಣವಾಗಿ ನಡೆಯಲಿಲ್ಲ ಅಲ್ಲಿ ದ್ವಂದ್ವಕ್ಕೆ ನಿನ್ನನ್ನು ಕರೆದೆ. ನೀನು ರಟ್ಟೆಸಿ ಬರಲಿಲ್ಲ, ಬಂದಿದ್ದೆ. ಆ ಕಾಲಕ್ಕೆ ಕೃಪಾಚಾರ್ಯರು ಕೇಳಿದ್ರು ಮನೆತನದ ಮಕ್ಕಳೊಂದಿಗೆ ಸ್ಪರ್ಧೆ ಮಾಡಬೇಕು ಅಂತ ಆದ್ರೆ ದ್ವಂದ್ವ ಯುದ್ಧಕ್ಕೆ ಅರ್ಹತೆ ಬೇಕು. ನೀನು ಯಾವ ಮನೆತನದವನಪ್ಪ? ನಿನ್ನ ಅಪ್ಪ ಯಾರು, ಅಮ್ಮ ಯಾರು? ನಾನು ಮೇಲೆ ನೋಡಿದೆ, ಕೆಳಗೆ ನೋಡಿದೆ. ಅದರಲ್ಲಿ ಅರ್ಥ ಆಗೋದಿಲ್ಲ. ನೀನು ಬರುವಾಗ ಪೂರ್ತಿ ಅರ್ಥ ಮಾಡಿಕೊಂಡು ಬರಲಿಲ್ಲ. ಒಂದು ಕ್ಷೇತ್ರಕ್ಕೆ ಹೋಗೋದು ದೊಡ್ಡದಲ್ಲ, ಅಲ್ಲಿಯ ಸುತ್ತುಗಟ್ಟಿನ ಆಯಾ ವ್ಯವಸ್ಥೆಯನ್ನು ಯೋಚನೆ ಮಾಡಬೇಕು. ಅರ್ಥದಲ್ಲಿ ಹೋಗಿ ಆದ ಮೇಲೆ ಈ ಕೆಲವರೆಲ್ಲ ಮಾತಾಡಿದ ಮೇಲೆ ಅರ್ಥ ಹುಡುಕುವುದು, ಕೆಲವರೆಲ್ಲ ಅರ್ಥ ಇದ್ದದ್ದನ್ನೇ ಮಾತಾಡುವುದು.
ಮಾತಾಡಿ ಆದ ಮೇಲೆ ಅರ್ಥ ಹುಡುಕುವುದು. ಅದೇ ಅಯ್ಯ. ಮತ್ತೆ ಬಂದ ಮೇಲೆ ಎತ್ತಬೇಕು ಅಂತ ಕೇಳಿ ತಲೆ ಕೆಳಗೆ ಆಗುತ್ತದೆ ಅಲ್ಲ. ನಾನು ಎಲ್ಲಿದ್ರು ಗೊತ್ತಿಲ್ಲದೆ ಇದ್ದಂತಹ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ. ನನಗೆ ಗೊತ್ತಿದ್ದು ಹೇಳದೆ ಬಿಡ್ತದ್ದಲ್ಲ. ನಿನ್ನನ್ನು ಹುಟ್ಟಿಸಿದವರು ಯಾರು? ನಿನ್ನ ಹೆತ್ತ ತಾಯಿಯ ಈ ಪ್ರಶ್ನೆ ಕೇಳುವಾಗ ಏನಾದ್ರೂ ಬಾಯಿ ಬಂತಂತ ಹೇಳಿದ್ರೆ ಬೆಳ್ಳಗಿದ್ದವನನ್ನು ತೋರಿಸಿ ನಿಜವಾಗಿ ಹುಟ್ಟಿಸಿದ ಒಮ್ಮೆ ನನಗದು ಗೊತ್ತಿಲ್ಲ. ಹೆತ್ತ ತಾಯಿ ಯಾರು ಅಂತ ಗೊತ್ತಿಲ್ಲ. ಹಾಗೆ ಅಧಿರಥನನ್ನು ಹುಟ್ಟಿಸಿದವ ರಾಧಾದೇವಿ ನನ್ನನ್ನು ಹೆತ್ತದ್ದಲ್ಲ. ನಾನು ಸುಳ್ಳು ಹೇಳಿದಾಗ ಜೀವಮಾನವನ್ನು ನೋಡಿದ್ರೆ ನೀನು ಬಹಳ ಮಂದಿಗಳನ್ನೆಲ್ಲ ತೋರಿಸಿ ಏನು ಅಂತ ಗೊತ್ತಾಗ್ತದೆ ನಮಗೆ. ಯಾರ್ಯಾರನ್ನೆಲ್ಲ ಬಾಜಿ ತಪ್ಪಿ ಅವರ ತಲೆ ಹಾಳು ಮಾಡಿ ಬದುಕುವುದಕ್ಕೆ ಒಂದು ಆಯಮ್ಮ ನೋಡಿಕೊಟ್ಟವರು. ಎಲ್ಲ ಬಿಡು. ದೊಡ್ಡವರ ಕಾಲಿಡಿದು ಬದುಕಿದವರು ಯಾರು ಅಂತ ಊರಿನಲ್ಲಿ ಸರಿಯಾಗಿ ಗೊತ್ತುಂಟು. ಕರ್ಣನ ಅರ್ಜುನನ ಅಂತ ಬೇಡ. ನಾವು ಸ್ವಾಭಿಮಾನದಿಂದ ಇಷ್ಟರ ತನಕ ಯಜಮಾನನಿಗೆ ಪ್ರೀತಿ ಆಗ್ತದೆ ಅಂತಂದ್ರೆ ಎಂಥದ್ದನ್ನು ಹೇಳುವುದಕ್ಕೂ ಮಾಡುವುದಕ್ಕೂ ಅಲ್ಲ. ಯಜಮಾನನ ಇಷ್ಟವನ್ನು ಕಾಯುವುದೇ ನನಗಿರುವಂತಹ ಉದ್ದೇಶ. ಅದು ಭವಿಷ್ಯತ್ತಿನ ಇಷ್ಟ ಅಂತಲ್ಲ, ಆಯಾ ಕಾಲದ ಇಷ್ಟವೇ. ಆದ್ದರಿಂದ ಅವನಿಗೆ ಇಷ್ಟವಾದದ್ದನ್ನು ಮಾಡಿದ್ದೇನೆ. ಯಾಕೆ? ಸುಯೋಧನನನ್ನ ಮೈತ್ರಿಯನ್ನು ಹೊಂದುವ ಕಾಲದಲ್ಲಿ, ಅಂಗರಾಜ್ಯಾಭಿಷೇಕನವನ್ನು ನನಗೆ ಮಾಡಿದ ಕಾಲದಲ್ಲಿ ನಾನು ಅವನಲ್ಲಿ ಕೇಳಿಕೊಂಡದ್ದೇ ಅದನ್ನು. ನಿನ್ನೊಂದಿಗೆ ಶಾಶ್ವತವಾದ ಮೈತ್ರಿ, ಅರ್ಜುನನೊಂದಿಗೆ ಶಾಶ್ವತವಾದ ಸ್ಪರ್ಧೆ, ಇದೆರಡು ಬೇಕು ಅವನಲ್ಲಿ ಕೇಳಿಕೊಂಡಿದ್ದು. ಈಗ ನನಗೆ ಕೇವಲ ಬದುಕುವುದಕ್ಕೊಂದು ದಾರಿ ಹೌದು ಅಂತಾದ್ರೆ ಅರ್ಜುನನೊಂದಿಗಿನ ಸ್ಪರ್ಧೆ ಅನ್ನೋ ವಿಷಯ ಅಲ್ಲಿಗೆ ಬಿಡ್ಬೋದಿತ್ತಲ್ಲ. ನಿನ್ನೊಂದಿಗೆ ಮೈತ್ರಿ ಹೇಳಿದ್ರೆ ಸಾಕಾಗುದಿಲ್ಲ. ಅರ್ಜುನನೊಂದಿಗೆ ಸ್ಪರ್ಧೆ ಅಂತ ಹೇಳಿದ್ದೆ ಆ ಮೈತ್ರಿಗೆ ಸರಿಯಾದಂತಹ ಕಟ್ಟು ಅಂತ. ಅದು ಹಾಗೆ ಯಾರಿದ್ದಾರೆ ಅಂತ ಹುಡುಕುತ್ತಾ ಇದ್ದಾವ. ನೀನೊಬ್ಬ ಸಿಕ್ಕಿದ್ದಿ, ಅವನಿಗೆ ಸಾಕಾಗಿ ಅಲ್ಲ. ಹಾಗೆ ಈಗ ಹಾಗಿದ್ರು ನಿನ್ನೊಂದಿಗೆ ಸ್ಪರ್ಧಿಸ್ತೇನೆ ಅನ್ನುವುದಕ್ಕಾಗಿ ನನಗೆ ಸಿಕ್ಕಿದ ಅವಕಾಶವೇ ಹೌದಾದರೂ ನಾನು ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಇಷ್ಟರವರೆಗೆ ಸ್ಪರ್ಧಿಸುತ್ತಾ ಬಂದದ್ದು ಹೌದಲ್ಲ. ಇದೇ ಸಲ ಸೋತಿದ್ದಿ, ಎಷ್ಟು ಸಲ ಪೆಟ್ಟು ತಿಂದಿದ್ದಿ. ಒಂದು ಮಾನ ಮರ್ಯಾದೆ ಬೇಡುವ. ಒಬ್ಬರಿಗೆ ಒಂದು 2 ಸಲ ಬಿದ್ದರೆ ಅರ್ಥ ಆಗ್ತದೆ. ನಿಮ್ಗೆ 8 ಸಲ ಬಿತ್ತು ನನ್ನಿಂದ. ಏನು ಒಂದು ಗೋಗ್ರಹಣ ಕಾಲದಲ್ಲಿ 4 ಸಲ ಹೊಡೆದಿದ್ದೇನೆ. ಒಂದು ಮಾನ ಮರ್ಯಾದೆ ಇದ್ದವನಾದ್ರೆ ಮತ್ತೆ ಎದುರು ಬರ್ಲಿಕ್ಕೆ. ಏನು ಯುದ್ಧದಲ್ಲಿ ಎಲ್ಲಿಯೂ ಸೋಲದೇ ಇದ್ದವನು ನೀನು? ಎಲ್ಲಿ ಸೋಲ? ಎಲ್ಲಿ ಹೇಳು. ಅಲ್ಲ, ನನ್ನೊಡನೆ ಯುದ್ಧದಲ್ಲಿ ನಿನ್ನ ಜೀವನದಲ್ಲಿ ಯುದ್ಧದಲ್ಲಿ ಯಾರಲ್ಲಿ ಸೋತಿದ್ದೇನೆ ಹೇಳು. ಪರಮೇಶ್ವರನಲ್ಲಿ ಯುದ್ಧ ಮಾಡಿ ಗೆದ್ದಿದ್ದ. ಪರಮೇಶ್ವರ ಅಂತ ಗೊತ್ತಿದ್ದು ಹೋರಾಟ ಮಾಡಿದ್ದಲ್ಲ. ಅಲ್ಲ, ಯಾರು ಕಿರಾತರಲ್ಲಿ ಕೊನೆಗೆ ನನ್ನ ಇಷ್ಟಾರ್ಥವೇ ಇದೆ. ನಾನು ಯಾವುದನ್ನು ಪಡೆಯುವುದಕ್ಕೆ ಹೋಗಿದ್ದೇನೋ ಅದನ್ನು ಹೊಂದಿಯೇ ಬಂದ. ಈಗ ಪರಮೇಶ್ವರನನ್ನು ಹೋರಾಟದಲ್ಲಿ ನೀನು ಗೆದ್ದಿದ್ದೀಯಾ? ಗೆದ್ದಿದ್ದೇವೆ. ಮತ್ತೆ ಕಿರಾತ ರೂಪದಲ್ಲಿದ್ದಂತಹ ಪರಮೇಶ್ವರನಲ್ಲಿ ಹೋರಾಟದಲ್ಲಿ ನಾನು ಗೆದ್ದು. ಹೋರಾಟದಲ್ಲಿ ಆಗುದು ಹೇಗೆ? ನಮಗೆ ಗೊತ್ತಿದ್ದ ಹಾಗೆ ವಿಷಯವೇ. ಹೇಗೆ ಯುದ್ಧ ಮಾಡಿದ್ಯಾ? ನಿನ್ನ ಕೈಯಲ್ಲಿದ್ದ ಆಯುಧ ಎಲ್ಲ ಮುಗಿದು ಹೋಯ್ತು. ಹೌದು. ಕೈಯಲ್ಲಿದ್ದ ಧನುಸ್ಸನ್ನು ಎತ್ತಿ ಪರಮೇಶ್ವರನ ತಲೆಗೆ ಹೊಡೆದು, ಸಿಕ್ಕಿದ್ದನ್ನೆಲ್ಲ ಎತ್ತಿ ಹೊಡೆದು, ಏನು ಮಾಡಿದ್ರು ಗೆಲ್ಲಿಕ್ಕಾಗಲಿಲ್ಲ. ಆಗ ನಿನಗೆ ದೇವರ ನೆನಪಾಯಿ, ಇವನನ್ನು ಗೆಲ್ಲಿಕ್ಕೆ ಸುಲಭದಲ್ಲಿ ಆಗುವುದಿಲ್ಲ ಅಂತ ಮನದಲ್ಲಿ ಮಾಡಿ ಪರಮೇಶ್ವರನ ಪೂಜೆ ಮಾಡಿ ಮತ್ತು ಅವನನ್ನು ಪಡೆಯವ ಕಿರಾತ ಅಂತ ಯುದ್ಧಕ್ಕೆ ಕರೆದದ್ದು. ನಾನು ಊಟ ಮಾಡುವಂತ ಕರೆದದ್ದು. ಹೆಟ್ಟುತ್ತಾನ ಬಂದವ ಯಾರು ಮತ್ತು ನಿನಗೆ ಅರ್ಥ ಆಗಲಿಲ್ಲ. ಆದ್ದರಿಂದ ಅವನನ್ನು ಬಡಬಡಲವ ಕಿರಾತ ಅಂತ ಕರೆದು ಶಿವಲಿಂಗದ ತಲೆಯ ಮೇಲೆ ಇರಿಸಿದಂತಹ ಹೂವು ಅವನ ನೆತ್ತಿಯ ಮೇಲೆ ಕಂಡ ಕಾಲಕ್ಕೆ ಮತ್ತೆ ನಿನಗೆ ಪಿತ್ತ ನೆತ್ತಿಗೆ ಹೂ ಕದ್ದುಕೊಂಡು ಹೋದ. ಮತ್ತೊಮ್ಮೆ ಪೂಜೆ ಮಾಡಿ ಆಗ ಮತ್ತವನ ತಲೆಯ ಮೇಲೆ ಇದ್ದ ಕಾಲಕ್ಕೆ ನಿನಗೆ ಗೊತ್ತವ ಬಂದದ್ದು ಪರಮೇಶ್ವರ. ಹರಹರ ನೀನೇ ಬಂದದ್ದು. ಆಗ ನೀವು ಯುದ್ಧ ಮಾಡಿದ್ದು ನಾನು ಹಿಡಿದ ಅಲ್ಲ, ನನಗೆ ಬೇಕಾದನ್ನು ಕೊಟ್ಟಿದ್ದಾನೆ ಅಂತ ಕೊಡ್ಲೇ. ಏನು ಬೇಕು ಅಂತ ಕೇಳಿದಾಗ ನಾನು ಅವನಲ್ಲಿ ಹೇಳಿದ್ದೇ ಒಂದು ನನಗೆ ಪಾಶುಪತಾಸ್ತ್ರ ಕೊಡು. ಅದು ಕೊನೆಗಲ್ವ ಯುದ್ಧದಲ್ಲಿ ಗೆದ್ದದ್ದಕ್ಕಲ್ಲ. ಯುದ್ಧದಲ್ಲಿ ಕೈ ಸೋತು ಅವನನ್ನು ಪೂಜಿಸಿ ಬಂದವನು ಪರಶಿವ ಅಂತ ಗೊತ್ತಾದ ಮೇಲೆ ಅಪರಾಧ ಆಯಿತು ಅಂತ ಕಾಲು ಹಿಡಿದು ಅವನಿಂದ ನೀನು ಆಯುಧವನ್ನು ತಗೊಂಡಿದ್ದು. ಯಾಕೆ ಹೇಳಿದ್ದು? ಪರಮೇಶ್ವರನೊಂದಿಗೆ ನಿನ್ನ ಹೋರಾಟ ಸಣ್ಣದು ಹೇಳಿದ್ದಾರೆ. ಗೊತ್ತಿದ್ದಾಗಲಿ ಗೊತ್ತಿಲ್ಲದೆ ಆಗಲಿ ಮಾಡಿದ್ದು ವಿಶ್ವೇಶ್ವರನೊಟ್ಟಿಗೆ ಹೋರಾಟ. ಲಯಾಧಿಕಾರಿಯ ಮನಸ್ಸು ಮಾಡಿದ್ರೆ ನೀನು ಒಂದು ಪೆಟ್ಟಿಗಿಲ್ಲ. ಪಶುಪತಿಯ ಕರಹಲ್ಲಿಗೆ ಬಾಯಲ್ಲಿ ಬಿಸಿ ರಕ್ತ ಕಾರುತ್ತ ಹೌದಾ? ಅಷ್ಟು ಮಾಡಿದ್ದು ನಾನು ಮಲಗಿಸಿದಂತಹ ಪರಮೇಶ್ವರನು ಗೆದ್ದಿ. ಪ್ರಸಂಗ ಪ್ರತಿಯಲ್ಲಿ ಮತ್ತು ಪುಟ ಉಂಟು, ಅದು ಅಲ್ಲಿಗೆ ಮುಗಿಯುವುದಿಲ್ಲ. ಪಶುಪತಿ ಪದ ಹಚ್ಚಿ ಬಿಸಿಲಾಗ್ತವಕಾರಿ ಕೊನೆ ಪುಟಕ್ಕೆ ಮುಟ್ಟುತ್ತಾರೆ. ನಿನಗಾಗುವ ಮಾತ್ರ ಪುಟ ಇರುವುದು ಪ್ರಸಂಗದಲ್ಲಿ. ಕರ್ಣನ ಪ್ರಸಂಗದಲ್ಲಿ ಪುಟ ಅದು ಪೂರ್ತಿ ಗೆದ್ದಲು ಬಿದ್ದೋಗಿದೆ. ಇಷ್ಟರವರೆಗೆ ಯುದ್ಧದಲ್ಲಿ ನಿನ್ನೊಂದಿಗೆ ಮುಖಾಮುಖಿಯಾಗಿ ಗೆಲ್ಲಿಲ್ಲ ಅಂತ ಮಾತ್ರ ಇವತ್ತು ಗೆಲ್ಲುವುದಿಲ್ಲ ಅಂತ ಅರ್ಥ. ನಿನ್ನೆಯಂತೆ ಇಂದಲ್ವಲ್ಲ. ಯಾಕಂದ್ರೆ ಪರಿವರ್ತನಾಶೀಲವಾದದ್ದು ಈ ಪ್ರಪಂಚ. ಇಂದು ಯಾವನು ಏರಿಕೆಯನ್ನು ಕಾಣ್ತಾ ಇದ್ದಾನೆ ಅವನು ನಾಳೆ ಕೆಳಕ್ಕೆ ಇಳಿಯಲೇಬೇಕಾಗ್ತದೆ. ಚಕ್ರ ಅರಿಯುವ ಗಚ್ಚತಿ ಭಾಗ್ಯ ಬಂತು. ಚಕ್ರದ ಅರೆಗಂಟೆಗಳ ಮೇಲೆ ಕೆಳಗಾಗುತ್ತವೆ. ತದ್ರೀತಿಯಲ್ಲಿ ಭಾಗ್ಯವೆನ್ನುವುದು ಮನುಷ್ಯನ ಬದುಕಿನಲ್ಲಿ ಮೇಲೆ ಕೆಳಗಾಗಿಯೇ ಆಗುತ್ತದೆ.
ಸೂತನ ಮಗನಿಂದ ಹೀಯಾಳಿಸಲ್ಪಟ್ಟವನಾಗಿರಲಿ. ಕ್ಷಾತ್ರಿಯೋಚಿತವಾದಂತಹ ಪಂಥವನ್ನು ಸರಿಯಾದಂತಹ ಗುರುಗಳಲ್ಲಿ ಅಧ್ಯಯನ ಮಾಡಿ ಇಷ್ಟರ ತನಕ ನಾನು ಅದನ್ನು ಮೇಳೈಸಿಕೊಂಡು ಬಂದನು. ಹೇಳಿದೆಯಲ್ಲ, ನಿನ್ನೆ ಅದನ್ನು ಸೋತು ಹೋಗಿದ್ದೇನೆ. ಯುದ್ಧದಲ್ಲಿ, ಸಾಮೂಹಿಕವಾದ ಯುದ್ಧದಲ್ಲಿ ಸಕಲರೂ ನನ್ನ ಮೈ ಮೇಲೆ ಎರಗಿ ಬಂದಂತಹ ಕಾಲಕ್ಕೆ ಕೈ ಸಾಗದೆ ಹಿಂದಿರುಗುವಂತಹ ಸನ್ನಿವೇಶ ಆದದ್ದು ಹೌದು. ನಕುಲನ ಹತ್ರ ಹೋಗಿ ಕೇಳು, ಅವನ ಕೊರಳಿಗೆ ನಿನ್ನೆ ಬಿಲ್ಲಿನ ಕೊಪ್ಪನ್ನು ಹಾಕಿ ಎಳೆದು ಆಮೇಲೆ ಅವನನ್ನು ಜೀವ ಸಹಿತ ಬಿಟ್ಟದ್ದು ಯಾರು ಅಂತ ಕೇಳು. ಇವತ್ತು ಬೆಳಿಗ್ಗೆ ನಿನ್ನೆ ಇನ್ನೊಮ್ಮೆ ಕೇಳಬೇಕಾದ್ರೆ ಹೋಗಿ, ಯಾಕಂದ್ರೆ ಮಾಡಿದ ನನಗೆ ಸರಿಯಾಗಿ ನೆನಪುಂಟು. ಆಮೇಲೆ ಇಲ್ಲಿಂದ ಓಡಿ ಧರ್ಮರಾಯನ ರಥಹತ್ಯವ ಬದುಕುವುದಕ್ಕೆ ಅವಕಾಶ ಓಡಿ ಹೋದ. ಆದ್ದರಿಂದ ಕರ್ಣನನ್ನು ಕೇವಲ ದುರ್ಬಲನ್ನು ಹಾಗೆ ಭಾವಿಸಬೇಡ. ಯಾಕೆ ಸಮರ್ಥವಾಗಿ ನಿನಗೆ ಈ ತನಕದ ವೈರತ ಯುದ್ಧಕ್ಕೆ ಪಂಥಾಹ್ವಾನವನ್ನು ಕೊಟ್ಟವರು ಆಚಾರ್ಯರಾದಂತಹ ಭೀಷ್ಮರು ಮಾತ್ರ. ಅದನ್ನು ಬಿಟ್ಟರೆ ಈ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ನಿನ್ನೊಂದಿಗೆ ವೈರತ ಯುದ್ಧಕ್ಕೆ ಸಜ್ಜಾಗಿ ನಿಂತವನು ನಾನು. ಶಲ್ಯ ಭೂಪತಿಗಳ ಸೂತತ್ವದಿಂದ ಸಿದ್ಧನಾಗಿ ಬಂದು ನಿಂತ ಕರ್ಣನ ವಿಕ್ರಮ ಏನು, ಅದೆಷ್ಟು ಅನ್ನೋದು ಸ್ಪಷ್ಟವಾಗಬೇಕು ಅಂತ ಆದ್ರೆ ವಾಗ್ಬಾಣ ಅಲ್ಲ, ಮಾರ್ಗಣಗಳನ್ನು ಪ್ರಯೋಗಿಸಿ. ನಾನು ಎಣಿಸಿದ್ದು ಏನಾದರೂ ಹೊತ್ತು ಮಾಡ್ತೀಯ ಅಂತ. ಅದೇಲ್ವ ಇನ್ನೊಮ್ಮೆ ಬರ್ತದೆ ಅಂತ ಸಹಾಯದಲ್ಲಿ ನಿಂತವರಿಗೆ ಕೊಡುವ ವಿಚಾರ. ಈ ಮೂರರಲ್ಲಿಯೂ ನಿನಗೆ ಸರಿಯಾದಂತಹ ಪಕ್ವತೆ ಇಲ್ಲ ಎನ್ನುವುದು ಅಜ್ಜನೇ ಹೇಳಿದ್ದಾನೆ. ಅವಸರದ ಮಾವ ಏನು ಮಾಡಿದ್ರು ಅಷ್ಟೇ. ಯಥಾರ್ಥವನ್ನು ಹೇಳಿದಾಗ ಕನ್ನಡಿ ನೋಡಿದರೆ ನಮಗೆ ಕೋಪ ಬರಬಾರ್ದು ಅಂತ. ಕನ್ನಡಿ ನಿಜವೇ ಹೇಳುವುದು, ನಾವು ಎಟ್ಟಿದ್ದೇವೆ ಅಷ್ಟನ್ನೇ ಹೇಳುವುದು. ನಿನ್ನಂತವರು ಏನು ಮಾಡ್ತಾರೆ, ಕನ್ನಡಿ ಸುಳ್ಳು ಹೇಳ್ತದೆ ಅಂತ ಕನ್ನಡಿಗೆ ಒದೀತಾರೆ. ಅಜ್ಜ ಹೇಳಿದ್ದು ನೀನು ಅಲ್ಪರತಿ ಅರ್ಧರತಿಯಿಂದ ಸರಿ ಉಂಟು, ಆದರೆ ನಿನಗೆ ಕೋಪ ಬಂತು. ಅವರು ಯಾಕೆ ಹೇಳಿದ್ರು ಎನ್ನುವುದನ್ನು ನೀನು ವಿಶ್ಲೇಷಣೆ ಮಾಡಲಿಲ್ಲ, ವಿಮರ್ಶೆ ಮಾಡಲಿಲ್ಲ. ಸಹಾಯಕ್ಕೆ ನಿನಗೆ ಯಾರೆಲ್ಲ ಒದಗುತ್ತಾರೆ, ಯಾರನ್ನೀ ಪ್ರಪಂಚದಲ್ಲಿ ನಂಬಿದ್ರೆ ಕೊನೆಯ ತನಕ ಸಹಾಯಕ್ಕೆ ನಿಲ್ತಾರೆ. ಇದನ್ನು ನೀನು ಲೆಕ್ಕ ಮಾಡದೆ ನಿನ್ನ ಜೀವನದಲ್ಲಿ ಸೋತೆ ಕರ್ಮ. ಹಂಬಲ ಯಾರಿಗೂ ಇರ್ತದೆ. ಬದುಕು ಎನ್ನುವುದು ವಿಚಿತ್ರವಾಗಿರುವಂತಹ ಒಂದು ಕಗ್ಗಂಟು. ಅದನ್ನು ಪ್ರೀತಿಸುವಾಗ, ಅದನ್ನು ಅಪ್ಪಿ ಹಿಡಿಯುವಾಗ, ಜೀವನದಲ್ಲಿ ಸುಸೂತ್ರವಾದಂತಹ ಘಟ್ಟವನ್ನು ಮುಟ್ಟುವಲ್ಲಿ, ನಮ್ಗೆ ಏನು ಬೇಕು ಎಷ್ಟು ಬೇಕು ಅಂತ ಪ್ರತಿಕರಿಸುವಲ್ಲಿ ಸ್ವಲ್ಪ ತಪ್ಪಿದೆವು ಅಂತಾದರೂ ಕಡಿದಾದ ಅಂಚಿನಲ್ಲಿ ನಡೆಯುವಂತಹ ಪ್ರತಿಕರ ಸ್ಥಿತಿಯಾಗ್ತದೆ. ಕಂದಕಕ್ಕೆ ಬಿದ್ದು ಹೋಗ್ತಾರೆ. ನೀನು ಆದಂತ ಹಾಗೆ ಆಯ್ಕೆ ಮಾಡುವಲ್ಲಿ ನೀನು ಕೌರವನನ್ನು ಆಯ್ಕೆ ಮಾಡಿ ತಪ್ಪಿದ ಲೆಕ್ಕದಲ್ಲೇ ನಿನ್ನ ಜೀವನವನ್ನು ಸಾಗಿಸಿದೆ. ಕೆಲವುದನ್ನೆಲ್ಲ ದಾನಶೂರ ಕರ್ಣ ಅಂತ ಹೇಳಿ ಕಳ್ಕೊಂಡೆ. ಕೆಲವು ಸಲ ನಿನಗೆ ಅತಿಯಾದ ಕರುಣೆ ಬರುವುದು, ಕೆಲವು ಸಲ ಇಲ್ಲದೇ ಇದ್ದ ಜಾಗದಲ್ಲಿ ಮಹಾ ಒಂದು ಎಂಥದ್ದೋ ಒಂದು ತ್ಯಾಗದ ಸಂಕೇತ ಬರುವುದು. ನೀನೇನನ್ನೋ ಕೊಟ್ಟು ಪಡ್ಕೊಂಡಿಯಂತೆ ಒಂದು ನನಗಾಗಿ. ಆದರೆ ಕೊಡುವ ಕಾಲಕ್ಕೆ ಅವ ಹೇಳಿದನಂತೆ, ಅದು ಪ್ರಯೋಗ ನೀನು ಎಣಿಸಿದಂತೆ ಆಗುವುದಿಲ್ಲ ಅಂತ. ಆಗುವುದನ್ನು ಬಹಳ ಜಾಗೃತಿಯಿಂದ ತೆಗೆದಿಟ್ಟುಕೊಂಡೆ. ನನ್ನಲ್ಲಿವರೆಗೆ ಮುಟ್ಟಿದ್ದ ಕರ್ಣ, ಎಲ್ಲಿಯೋ ಕಳ್ಕೊಂಡೆ 14ನೇ ದಿವಸದಲ್ಲಿ. ಹಾಗಾದ್ರೆ ಏನು, ವಿಧಿಯು ನಿನ್ನ ಕೈಯಲ್ಲಿ ಯಾವುದನ್ನು ಉಳಿಸುವುದಿಲ್ಲ. ಯಾಕೆ, ನೀನು ದೇವರ ಕೈ ಬಿಟ್ಟವ. ನೀನು ಜೀವಮಾನದಲ್ಲಿ ಮಾಡಿದ್ದಷ್ಟು ನೀನು ಎಲ್ಲಿಯೋ ಕಲಿತೆ. ಹೇಗೆ ಕಲಿತೆ ಅಂತ ನನಗೆ ಗೊತ್ತಿಲ್ಲ. ನನ್ನಲ್ಲಿ ದ್ವಂದ್ವ ಯುದ್ಧಕ್ಕೆ ಸಮರ್ಥನಾಗಿ ನಿಲ್ಲುವಾಗ ನೀನು ಏನೆಲ್ಲ ಮಾಡಿದ್ದಿ, ಅದು ಈ ಮಠದಿಂದ ಹೋಗುವಾಗ ಇದ್ದದ್ದಲ್ಲ, ಬೇರೆ ಎಲ್ಲಿಯೋ ಕಲಿತದ್ದಿ. ಆದ್ರೆ ಎಲ್ಲಿ ಕಲಿತಿದ್ದಿ, ಹೇಗೆ ಕಲಿತಿದ್ದಿ, ಎಷ್ಟು ಕಲಿತಿದ್ದಿ, ಅದು ನಮಗೆ ಬೇಕಾಗಿಲ್ಲ. ಆದ್ರೆ ಒಂದು ಸಾಹಿತ್ಯ ನೋಡುವಂತಹ ವಿಚಾರದಲ್ಲಿ ರಾಧೇಯನಾದಂತಹ ನಿನಗೆ ಶಾಸ್ತ್ರ ಪ್ರಾಮಾಣ್ಯ, ಶಾಸ್ತ್ರ ಮರ್ಯಾದೆ ಉಂಟೆ. ಒಬ್ಬನಿಗೆ ಶಾಸ್ತ್ರೋಕ್ತವಾದಂತಹ ವಿಧಿ ಅಥವಾ ಒಂದು ಉಪನಯನ ಸಂಸ್ಕಾರ ಇತ್ಯಾದಿಗಳೆಲ್ಲ ಬರಬೇಕು ಅಂತಾದ್ರೆ ಮಂತ್ರೋಪದೇಶವಾಗಬೇಕು ಅಂತ ಲೆಕ್ಕ. ಮಂತ್ರೋಪದೇಶ ಆಗುವ ಜಾಗದಲ್ಲಿ ನೀನಿಲ್ಲ. ಯಾಕಂದ್ರೆ ಸೂತಪಾಲಿತ ಪುತ್ರನಾಗಿರುವವ. ನೀವು ಜನ್ಮದ ಮೂಲದಲ್ಲಿ ಏನು ಅಂತ ಶೋಧಿಸುವುದಕ್ಕೆ ಹೋದದ್ದಲ್ಲ ನಾನು. ನಿನ್ನ ಕರ್ಮದಲ್ಲಿ
ಸಾಹಿತ್ಯ, ಹುಟ್ಟಿದ ಮಕ್ಕಳಿಗೆ ಸುತತ್ವವನ್ನೇ ಪಾಲಿಸಿ ಅದರ ಹಾಗೆ ಮುಂದುವರಿಯುತ್ತಾ ಇದ್ದಾರೆ ಅವರು. ಹಾಗಾದ್ರೆ ಇದೆಲ್ಲವೂ ನಿನ್ನದ್ದಾದಂತಹ ಒಂದು ಕೂಟವನ್ನು ತೋರಿಸ್ತದೆ, ಒಂದು ಊಟವನ್ನು ತೋರಿಸ್ತದೆ. ಅಂತಹ ನೀನು ತೂತು ದೋಣಿಯಲ್ಲಿ ಕುಳಿತು ದಡಮುಟ್ಟುತ್ತೇನೆ ಎನ್ನುವಂತಹ ನಿನ್ನ ಪ್ರಯಾಣದ ಸಂಭ್ರಮವನ್ನು ಸಡಗರವನ್ನು ತೋರಿಸಿದ ಹಾಗೆ ನಿನ್ನ ಜೀವನವೆಲ್ಲವೂ ರಂಧ್ರವಾಗಿದೆ. ಆದದ್ದರಿಂದಲೇ ನಾನು ಕೇಳುವುದಕ್ಕೆ ಹೊರಟದ್ದು, ಸಹಾಯಕ್ಕೆ ತೊಡುವ ವಿಚಾರ, ಸಹಾಯಕ್ಕೆ ತೊಡುವ ವಿಚಾರ, ಸಹಾಯಕ್ಕೆ ಯಾರನ್ನಾದರೂ ಬಳಸುವ ವಿಚಾರದಲ್ಲಿ ನೀನು ತಪ್ಪು ಮಾಡಿದ್ದರಿಂದ ಜೀವನದಲ್ಲಿ ಯಾರು ನಿನ್ನನ್ನು ಕಾಯುವವರಿದ್ದಾರೆ? ಕೆಲವರಿಗೆಲ್ಲ ನಿರ್ಣಾಯಕವಾದಂತಹ ಯುದ್ಧದಲ್ಲಿ ಒಂದು ಧೈರ್ಯ ಇರ್ತದೆ. ನಾವು ಮಾಡಿದ ಯಾವುದೋ ಒಂದು ಪುಣ್ಯದ ಫಲವೇ ನಮ್ಮನ್ನು ಕಾಯುತ್ತದೆ, ನಮ್ಮ ಧರ್ಮವೇ ನಮ್ಮನ್ನು ಕೊನೆಯ ಕಾಲಕ್ಕೆ ರಕ್ಷಿಸುತ್ತದೆ. ಧರ್ಮ ಪಕ್ಷಪಾತಿಗಳಾದಂತಹ ಪಾಂಡವರು ಯಾವ ಮಟ್ಟಿನಲ್ಲಿಯೂ ಸೋಲುವುದಕ್ಕಿದ್ದವರಲ್ಲ. ನೀನೇ ನೋಡು, ನಿಮ್ಮ ಪಕ್ಷದಿಂದ ಎಷ್ಟಕ್ಷೋಹಿಣಿ ಇತ್ತು, ಅದೀಗ ಎಷ್ಟಾಗಿ ಉಳಿದಿದೆ. ನಮ್ಮ ಪಕ್ಷದಲ್ಲಿ ತೊಡಗುವಾಗ ಎಷ್ಟಿದ್ದದ್ದು ಈಗ ಎಷ್ಟೆಲ್ಲ ಉಳಿದಿದೆ ಎನ್ನುವುದನ್ನು ಯೋಚನೆ ಮಾಡು. ಹೆಚ್ಚಿದ್ದದ್ದು ಕೂಡ ಅನ್ಯಾಯದ ಪಥವನ್ನು ಅವಲಂಬಿಸಿದ್ರೆ ರಾವಣನ ಕಾಲಘಟ್ಟದಲ್ಲಿ ಸತ್ತು ಹೋದ ಹಾಗೆ. ಮೊದಲೊಬ್ಬ ಭಸ್ಮಾಸುರ ಅಂತ ಇದ್ದನಂತೆ, ಅವನಿಗೆ ಸಿಕ್ಕಿರುವಂತಹ ವರವೇ ಶಾಪವಾಗಿ ಅವನ ತಲೆಗೆ ಅವ ಕೈ ಇಟ್ಟಾಗ ಭಸ್ಮವಾಗಿ ಹೋದಂತೆ. ಹಾಗೆ ನಿನ್ನ ಜೀವನವೂ ಕೂಡ ನೀನು ಏನನ್ನೆಲ್ಲ ವರವಾಗಿ ಕಳಿಸಿದೆಯೋ ಅದುವೇ ನಿನಗೆ ಮಾರಕವಾಗಿ ನಿನ್ನದ್ದಾದಂತಹ ಮರಣ ವ್ಯೂಹವನ್ನು ಬಲೆಯುವಲ್ಲಿ ಶಕ್ತವಾಗ್ತದೆ. ಜೇಡವೊಂದು ತನ್ನ ಆಹಾರವನ್ನು ಹುಡುಕುವಲ್ಲಿ ಅಂಟನ್ನು ಅಂಟಿಸ್ತದೆ, ಕೊನೆಗೆ ತನ್ನ ಕಾಲೆಯ ಅಂಟಿನಲ್ಲಿ ಅಂಟಿ ಬಿಡಿಸಲಾರದ ಮುಗ್ಗಟ್ಟಿನಲ್ಲಿ ತನ್ನ ಮರಣವನ್ನು ತಾನೇ ಅಪ್ಪಿ ಹಿಡಿಯುತ್ತದೆ. ಹಾಗೆಯೇ ದುಷ್ಕಾರಣವಾಗಿ ದುಷ್ಕರ್ಮದಿಂದ ದುರಾಚಾರಿಯಾಗಿ ಬದುಕಿದಂತಹ ಕೌರವನನ್ನು ಓಲೈಸಿ ನಿನ್ನದ್ದಾದಂತಹ ಬದುಕಿನ ಅವಸಾನವನ್ನು ಕಾಣುವಲ್ಲಿ ನಿನ್ನನ್ನು ರಕ್ಷಿಸುವುದು ಹೆಚ್ಚಿನದನ್ನು ಆಲೋಚಿಸಬೇಕಾದ ಅವಶ್ಯಕತೆ ಯಾವನಿಗೂ ಇಲ್ಲ. ಬದುಕಿನ ಪ್ರಾರಬ್ಧಗಳು, ಬದುಕಿನ ಅದೃಷ್ಟಗಳು ಈ ಪ್ರಪಂಚದಲ್ಲಿ ಯಾವನೂ ಕಂಡುಕೊಂಡದ್ದಿಲ್ಲ. ಬದುಕೆಲ್ಲ ಸುಖವ ಪಾಂಡವರದ್ದು. ಮತ್ತೆ ಕಣ್ಣೀರಿನಲ್ಲಿ ಕೈ ತೊಳೆಯುವ ದಿನಗಳೆಷ್ಟಿತ್ತು, ಇರ್ಲಿಲ್ವ? ಆದರೂ ವನವಾಸ ಸಂದರ್ಭದಲ್ಲಿಯೂ ನಮಗೆ ಅಕ್ಷಯ ಪಾತ್ರ ಸಿಕ್ಕಿದೆ. ಸಾವಿರಾರು ಬ್ರಾಹ್ಮಣರಿಗೆ ನಮ್ಮಣ್ಣನಾದಂತಹ ಧರ್ಮರಾಯ ಶುಕ್ರವಾಸ ಭೋಜನವನ್ನು ಕೊಟ್ಟೇ ದಿನ ಕಳೆದದ್ದು. ನೀವು ಊಟ ಮಾಡಿದ್ದೀರೋ ಇಲ್ವೋ ಕೇಳಿದ್ದಲ್ಲ ನಾನು. ಮತ್ತೆ ಉಣಬೇಕಾದಲ್ಲಿ ಉಂಟಿದ್ದೀರೋ ಕೇಳಿ, ಎಲ್ಲಿ ಉಣಬೇಕು? ಅದೇ ಹೌದಾದರೆ ನಿಮಗೀಗ ಮತ್ತೆ ಸಾಮ್ರಾಜ್ಯವನ್ನು ಹೊಂದಬೇಕಾದ ಅವಶ್ಯಕತೆ ಏನು ಬೇಕು? ಅಕ್ಷಯ ಪಾತ್ರ ತಗೊಂಡು ಊಟ ಮಾಡಬಹುದಿತ್ತಲ್ಲ. ಯಾಕೆ ಬೇಕು ಗೊತ್ತುಂಟ? ಯಾಕೆ ಬೇಕು ಗೊತ್ತುಂಟ? ಕೌರವರಂತಹ ದುರ್ಬುದ್ಧಿ ಆಡಳಿತ ಮಾಡುವುದರಿಂದ ಕೆಲವರಿಗೆಲ್ಲ ಬದುಕುವುದಕ್ಕೆ ದುಸ್ತರಾಗಿದೆ. ಪಾಪ ಅವರೀಗ ಬಾಯಿ ಬಿಡುವುದಿಲ್ಲ. ಯಾಕೆ? ಅವರದ್ದು ಆಡಳಿತ ಉಂಟಲ್ಲ, ನಾಳೆ ಕೊಂಡಿಸಿದ್ರೆ ಅಂತ ಬಾಯಿ ಬಿಡುವುದಿಲ್ಲ. ಧರ್ಮರಾಯನಿಗೆ ಆಡಳಿತ ಸಿಕ್ಕಲಿ, ಎಷ್ಟು ಮಂದಿ ಕೌರವನಿಗೆ ವಿರೋಧಿಗಳಿದ್ದಾರೆ ಅಂತ ಲೆಕ್ಕ ತೆಗೆದುಕೊಳ್ತು ಕೊಡ್ತೇನೆ ನೀವು ಬದುಕಿದ್ರೆ. ಧರ್ಮರಾಯನ ಆಳ್ವಿಕೆಯನ್ನು ಪ್ರಜೆಗಳು ಕಂಡಿದ್ದಾರೆ, ಸುಯೋಧನನ ಆಳ್ವಿಕೆಯಲ್ಲೂ ಪ್ರಜೆಗಳು ಬದುಕಿದ್ದಾರೆ. ನೀವೇನಾದ್ರು ಇಂದ್ರಪ್ರಸ್ಥದಲ್ಲಿ ಅಧಿಕಾರ ಸಿಕ್ಕಿದ ಮರುದಿವಸ ಜೂತ ಆಡಿ ಕಾಡಿಗೆ ಹೋದದ್ದಲ್ಲ. ಅಲ್ಲ, ಕೆಲವು ವರ್ಷ ಇದ್ದೆವು. ಅಲ್ಲ, ಹಾಗಿದ್ರೆ ಧರ್ಮರಾಯನ ಆಳ್ವಿಕೆ ಏನು, ಸುಯೋಧನನ ಆಳ್ವಿಕೆ ಏನು, ಸುಯೋಧನನಿಗಿರುವ ಪ್ರಜಾಪ್ರೀತಿ ಏನು, ಧರ್ಮರಾಯನಿಗಿರುವ ಪ್ರಜಾಪ್ರೀತಿ ಏನು, ಇದರಲ್ಲಿ ಬಹಳ ವ್ಯತ್ಯಾಸವನ್ನೇನು ಕಾಣಬೇಕಾದದ್ದಿಲ್ಲ. ಪಾಂಡವ ವಿರೋಧ ಇರಬಹುದು ಸುಯೋಧನನ, ಅದರರ್ಥ ಪ್ರಜಾಪೀಡ ಕಾಂತ ಅಲ್ಲ. ಯಾವ ಪ್ರಜೆಯು ಸುಯೋಧನನ ಆಳ್ವಿಕೆ ಬೇಡ ಅಂತ ಹೇಳುವುದಿಲ್ಲ. ಹೆಚ್ಚು ಯಾಕೆ ಯಾವನನ್ನ ಅಭಿಮಾನದಿಂದ ಅಜ್ಜಯ್ಯ ಅಂತ ನೀನು ಕರೀತೀವಿ ಅಂತಹ ಭೀಷ್ಮಾಚಾರ್ಯರಾದ ಸುಯೋಧನ ಪಾಂಡವದ್ವೇಷವನ್ನು ಆಕ್ಷೇಪಿಸಿದರೆ ಹೊರತು ಸುಯೋಧನನ ಆಳ್ವಿಕೆಯನ್ನೆಲ್ಲ ಆಕ್ಷೇಪಿಸಿದೆ. ಹಾಗಿದ್ರೆ ಇದು ಏನು ಧ್ವನಿಸ್ತದೆ? ಇಷ್ಟು ದಿವಸ ಮೂರ್ನಾಭಿಷೇಕನವನ್ನು ಹೊಂದಿ ನೆತ್ತಿಯ ಮೇಲೆ ಮುತ್ತಿನ ಕಿರೀಟವನ್ನು ಇಟ್ಟುಕೊಳ್ಳುವ ಅವಕಾಶವನ್ನು ಶಾಸ್ತ್ರೋಕ್ತವಾಗಿ ಹೊಂದದೇ ಇದ್ದಂತಹ ಸುಯೋಧನನಾದರೂ ಸಾರ್ವಭೌಮನಂತೆಯೇ ಈ ತನಕ ಬದುಕನ್ನು ಸಾಗಿಸಿ ಯೌವರಾಜ್ಯಾಭಿಷೇಕನವನ್ನು ಹೊಂದಿ ರಾಜಸೂಯಾವಭೃತವನ್ನು ಪೂರೈಸಿ ಎರಡೆರಡು ಸಲ ಅಭಿಷೇಕನಾದಂತಹ ಧರ್ಮರಾಯ ಇದೀಗ ನಾಳೆ ಕಿರೀಟ ಬರ್ತದೋ ಇಲ್ವೋ ಅಂತ ಆಲೋಚನೆ ಮಾಡಬೇಕಾದ ಸ್ಥಿತಿಯಲ್ಲಿ ಈ ಪ್ರಪಂಚದಲ್ಲಿ ಹಾಲು ಕುಡಿದ ಮಕ್ಕಳಿದ್ದಾರಲ್ಲ, ಅವರು ಸ್ವಲ್ಪ ಜಡದ ಹಾಗೆ ಕಾಣಬಹುದು.
ಹಾಲಾಹಲ ಸ್ವಲ್ಪ ಸ್ವಲ್ಪ ಬೆರಕೆ ಮಾಡಿ ಕುಡಿಯುವವರು ಆಗಾಗ ಚೇತೋಹಾರಿಗಳ ಹಾಗೆ ಕಾಣಬಹುದು. ಒಳಗೆ ನೋಡಿದ್ರೆ ಎಲ್ಲ ಸುಟ್ಟೋಗಿರ್ತದೆ ಕರ್ಣ. ಹಾಗೆ ಕೌರವನು ಬೀಳ್ಲಿಕ್ಕೆ ಸ್ವಲ್ಪ ಹೊತ್ತಿರುವುದು, ಸಿಡಿಲು ಬಡಿದ ಮರದ ಹಾಗೆ ಇದ್ದಾನೆ. ಆಗಪ್ಪ ಎಲ್ಲ ಸೂಜಿಯೇ ಎಲ್ಲಿಗೆಲ್ಲ ಸಿಡಿಲು ಬಡಿಯಿದೆ ಅಂತ ನಾವು ನೋಡ್ತಾ ಇದ್ದೇವಲ್ಲ. 7 ಲಕ್ಷ ಸೇನೆಯಲ್ಲಿ ಎಷ್ಟುಂಟು ಈಗ? ಎಷ್ಟುಂಟು ನಿಮ್ಮಲ್ಲಿ? ಎಷ್ಟುಂಟು? 11 ಹೊರಟಿದ್ದೀರಲ್ಲ. ಅಲ್ಲ ನಮ್ಮದೇನು ಹೋಗ್ಲಿಕ್ಕಿದ್ದದ್ದು ನೀವು ತೀರ್ಮಾನ ಆಯ್ತಲ್ಲ, ಮಾಡ್ತೀರಲ್ಲ. ಬಿಡು. ಅದಕ್ಕೆ ಕೇಳಿದ್ದು. ನಿಮ್ಮಲ್ಲಿ ಹೋಗ್ಲಿಕ್ಕೆ ಇದ್ದದ್ದು. ಈಗ ನೀವೆಲ್ಲ ಹೋಗ್ಲಿಕ್ಕೆ ಇರು. ಧರ್ಮ ಪಕ್ಷ ಅಂತ ಹೇಳು. ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಹೇಳು. ಈಗ ನಿಮ್ಮನ್ನು ಅನುಸರಿಸಿಕೊಂಡು ಬಂದವರಿಗೆಲ್ಲ ಆಯುಷ್ಯ ಹೆಚ್ಚಾಯ್ತಾ? ಇಲ್ಲ. ಸತ್ರಲ್ಲ? ಇಲ್ಲ. ಯಾಕೆ ಸತ್ರು? ಈಗ ಕೌರವನ ಸಂಖ್ಯೆ ಎಷ್ಟು? ಪಾಂಡವರಲ್ಲಿ 5 ಜನರಲ್ಲಿ ಒಬ್ಬರಾದ್ರೂ ಏನಾದ್ರೂ ಆಗಿದ್ದಾರಾ? ಅಲ್ಲ ಅದಾಗಲಿಕ್ಕೆ ಏನಾಯ್ತು? ಆಗದಿದ್ರೆ ಏನಾಯ್ತು? ಧರ್ಮಾತ್ಮರು ಅಂತ ಅಲ್ಲ ಈಗ ನೀವೈದು ಮಂದಿಗಳು ಮಾತ್ರ ಈಗ 101 ಅಂತ ಲೆಕ್ಕದಲ್ಲಿ ಒಂದು ಬಿಡು. ಆ 100ರಲ್ಲಿ ಎಷ್ಟು ಉಂಟು ಇನ್ನು? ಕೆಲವು ಹೋಗಿದೆ. ಕೆಲವೆಲ್ಲ ಹೋದಾಗ ಇನ್ನು ಒಂದೇ ಇರು. ಕೆಲವೆಲ್ಲ ಹೋಗಿ ಆಗ ಎಷ್ಟು ಅನ್ನುವುದು ನಮಗೆ ನಿನ್ನ ಒಡೆಯನ ಜನವಾದಂತಹ ದುಶ್ಯಾಸನದ ಉರವನ್ನು ನಮ್ಮ ಅಣ್ಣನಾದ ಭೀಮಸೇನ ಬಗಿದು ಕರಕರದ ಹೇಳಿದ ಯಾರಿದ್ದೀರಿ ಅಂತ ಯಾರು ಬರಲಿಲ್ಲ. ನೀನು ಬಂದಿಯಾ? ನಾನು ಬರಲಿಲ್ಲ. ಆಗುದಿಲ್ಲ ಆ ಈಶ್ವರಾಂಶ ನಮ್ಗೆ ಗೊತ್ತುಂಟದು. ಎಂತ ಸುಳ್ಳು? ನೀನು ಆಗುದಿಲ್ಲ ಅದು ನಮಗೆ ಕೃಷ್ಣ ಹೇಳಿದ್ದಾನೆ. ನೀನು ಬಾಯಿ ಮುಚ್ಚಿ ಹೋದಲ್ವ? ನಾನಾದ್ರೂ ಅಣ್ಣನನ್ನು ವಿರೋಧಿಸಲಿಕ್ಕೆ ಎದ್ದು ನಿಂತೆ. ನೀನು ದೊಡ್ಡ ದೊಡ್ಡದೆಲ್ಲ ಮಾತಾಡುವ. ನೀನು ಕೌರವನಿಗೆ ಭಾರಿ ಒತ್ತಾಸೆ ಕೊಡುವ. ಕೌರವನ ಜೀವ ನೀನು. ಅವನ ತಮ್ಮನನ್ನು ಹಾಗೆ ಕರೆಯುವಾಗ ನೀನು ಏನು ಮಾತಾಡಲಿಲ್ಲ. ಈಗ ಕೌರವನ ತಮ್ಮನನ್ನು ಉಳಿಸಬೇಕು ಅನ್ನುವುದಕ್ಕೆ ನೀನು ಧನಸಿ ಎತ್ತಿದ್ದ ನಿನ್ನ ಸ್ವಾಭಿಮಾನ ಕೇಳಿದ್ದ. ನನ್ನ ಗಾಂಡೀವವನ್ನು ಗುರುತಿಸಿದ್ದಾಗ ಈಗ ದುಶ್ಯಾಸನ ಉಳಿಲಿ ಅನ್ನುವುದಕ್ಕೆ ಅಲ್ಲ ಹತ್ತಲ್ಲಿ ಹತ್ತದು ಈಗ ನಿನ್ನನ್ನು ಆಜ್ಞಾಪಿಸಿದ ಕಾಲಕ್ಕೆ ಅಭಿಮಾನ ಕೆರಳಿ ಆಯುಧ ಹಿಡಿದು ಆಗ ಕೃಷ್ಣ ತಡೆದ. ಎಂದರೆ ಹುಚ್ಚ ಅಲ್ಲ, ನಿನ್ನಿದಾಗುವ ಕೆಲಸ ಅಲ್ಲ, ಯಾರು ಅಂತ ನೋಡು ಅಲ್ವೋ? ಹಾಗಿದ್ರೆ ಈಗ ಭೀಮನ ನೀನು ಅಂತ ಹೇಳ್ಬೇಕು. ಏನು ಅಂತ ಅಲ್ಲ ಅದೇ ದೈವಾಂಶ ಸಂಭೂತನಾಗಿದ್ದಾನೆ. ಆ ಕಾಲದಲ್ಲಿ ಈಶ್ವರನೇ ಮೈ ಮೇಲೆ ಬಂದಿದ್ದಾನೆ. ದೈವಾವೇಶವನ್ನು ಹೊಂದಿದ್ದ. ಅವ ಕೇಳಿದ ವರ. ಹೌದಪ್ಪ. ಈಗ ಪರಮೇಶ್ವರನಲ್ಲಿ ಹೋರಾಡಿ ನಿನ್ನಿಂದಲೂ ಗೆಲ್ಲಿಕ್ಕಾಗಲಿಲ್ಲ ಮೊದಲು, ಮತ್ತೀಗ ಇವತ್ತಾಗಲಿಲ್ಲ ಅಥವಾ ಯಾರಿಂದಲೂ ಆಗುವುದಕ್ಕಿಲ್ಲ. ಪರಮೇಶ್ವರ ನನಗೆ ಕೊಟ್ಟಾಗಿದೆ ಅಂತ ಪಾಶುಪತ ಇಲ್ಲಪ್ಪ. ಎಲ್ಲಿಯವರೆಗೆ ಕೇಳಿದ್ರೆ ನೋಡು. ಪರಮೇಶ್ವರನ್ನು ಮೆಚ್ಚಿಸಿದಂತಹ ಜಯದ್ರಥ ಏನು ವರ ಕೇಳಿದ? ಒಂದು ಪಾಂಡವರನ್ನು ಗೆಲ್ಲುವುದಕ್ಕೆ ವರ ಕೇಳಿದ. ಅದಕ್ಕೆ ಈಶ್ವರ ದೇವರು ಏನು ಹೇಳಿದ್ರು? ಅರ್ಜುನನನ್ನು ಗೆಲ್ಲುವುದಕ್ಕೆ ಯಾವ ಕಾಲದಲ್ಲಿ ನಾನು ವರ ಕೊಡುವುದಿಲ್ಲ. ಒಂದು ದಿವಸದ ಮಟ್ಟಿಗೆ 4 ಮಂದಿಗಳನ್ನು ಗೆಲ್ಲುವುದಕ್ಕೆ ನಿನಗೊಂದು ವರ ಅಂತ ಕೊಟ್ಟು. ಹೌದು. ಆಗ ಈಶ್ವರ ದೇವರ ಲೆಕ್ಕದಲ್ಲಿ ನಾವು ಎಷ್ಟಿದ್ದೇವೆ ಆಲೋಚನೆ ಮಾಡು ನೀನು. ಅಲ್ಲ ಅದಕ್ಕೆ ಏನು ಕಾರಣ ಹೇಳಿದ್ದು? ಈಗ ನೀನು ನನಗೆ ಅವರನ್ನು ಗೆಲ್ಲಿಸುವುದಕ್ಕೆ ಕೊಟ್ಟಾಗಿದೆ, ಇನ್ನೂ ಆಗುವುದಿಲ್ಲ. ಧರ್ಮರಾಯ ಭೀಮ ನಕುಲ ಸಹದೇವರಿಗಿಂತ ನೀನು ಹೆಚ್ಚಿನವನಾಗಿ ಪರಮೇಶ್ವರ ದೇವರು ಹೇಳಿದ್ಯಾಕೆ? ಪಾಶುಪತ ಕೊಟ್ಟಿದ್ದೇನೆ ಅಂತ ಅಷ್ಟೇ ಕಾರಣ. ಸಾಕು ಸಾಕು. ನೀನು ಅದನ್ನು ಅಷ್ಟು ಸಣ್ಣದು ಪಾಶುಪತವನ್ನು ಹೊಂದಿರುವುದರಿಂದ ನಿನಗೆ ಸಾಧ್ಯ ಇಲ್ಲ. ಈಗ ನಿನ್ನ ಹತ್ರ ಪಾಶುಪತ ಉಂಟು. ಇಲ್ಲ ಅಂತ ಹೇಳಬೇಡ, ಇಲ್ಲ ಅಂತ ಹೇಳಬೇಡ. ಒಮ್ಮೆ ಪ್ರಯೋಗ ಆಗಿದೆ, ಹೌದು. ಮತ್ತೊಮ್ಮೆ ನಮ್ಗೆ ಉಪದೇಶವೂ ಆಗ್ತದೆ ಬೇಕಾದ್ರೆ. ಅಲ್ಲ ಈಶ್ವರ ದೇವರಿಗೆ ನಾನು ರಾತ್ರಿ ಹೋಗಿದ್ದೇನೆ. ನೀನು ರಾತ್ರಿ ಹೋಗ್ಬೋದು, ಹಗಲು ಹೋಗ್ಬೋದು. ಯಾಕೆ ನಾನು ಇದನ್ನು ಎಚ್ಚರಿಸಿದೆ? ಸೈಂಧವ ವಧ ಪ್ರಕರಣದಲ್ಲಿ ಪ್ರಯೋಗ ಆಗಿದೆ ಅಂತ ನೀನು ಹೇಳುದಲ್ವ? ಪರಮೇಶ್ವರ ಅನುಗ್ರಹದಿಂದ ನೀನು ಹೊಂದಿದ ಪಾಶುಪತವನ್ನು ಪ್ರಯೋಗಿಸಿ ಆಗಿದೆ ಅಲ್ವ? ಪ್ರಯೋಗಿಸಿ ಆಗಿದೆ. ಮತ್ತಿದ್ದೀಗ ಪರಮೇಶ್ವರ ದೇವರಿಗೆ ನೀನು ಕನಸಿನಲ್ಲಿ ಹೋಗು, ರಾತ್ರಿ ನಿನಗೆ ಮಾತ್ರ ನಿದ್ದೆ ಬಿಡ್ಲಿಕ್ಕೆ ತಿಳಿಯುವುದಲ್ಲ. ನಾವು ರಾತ್ರಿ ನಾವು ಹಾಗಲ್ಲ, ಧರ್ಮಾತ್ಮರಾಗಿ ಧರ್ಮಕ್ಕೆ ಬೇಕಾಗಿ ಮಾತ್ರವೇ ನಿದ್ದೆ ಬಿಟ್ಟದ್ದು. ಈ ನಿದ್ದೆ ಬಿಡುವವರೆಲ್ಲ ಧರ್ಮ ಮಾಡಿದ್ದಾರೆ ಅಂತ ಅರ್ಥ. ಧರ್ಮಕ್ಕೆ ನಿದ್ದೆ ಬಿಟ್ಟದ್ದಲ್ಲ. ಯಾವ ಕಾರಣಕ್ಕೆ ಕಾಲ ಇದ್ದ ಧರ್ಮ ಏನು? ಇಂದಿನ ದಿವಸ ಸಮರ ಕ್ಷೇತ್ರದಲ್ಲಿ ನಿನ್ನನ್ನು ಎಸಗಿಸುವುದಕ್ಕೆ ಏನು ಬೇಕು ಅನ್ನುವಂತಹ ಪ್ರಯತ್ನಕ್ಕಾಗಿ ರಾತ್ರಿ ಬೆಳಗಿನ ತನಕ ನಿದ್ದೆ ಬಿಟ್ಟು ಅರ್ಚನೆ ಮಾಡಿದ್ದೇನೆ ಹೇಳಿ ಸುಮ್ಮನೆ ಅಲ್ಲ. ಅಷ್ಟು ಸಿದ್ಧತೆಯನ್ನು ಹೊಂದಿ ಇಂದಿನ ದಿನ ರಣಕ್ಷೇತ್ರವನ್ನು ನಾನು ಪ್ರವೇಶಿಸಿದ. ನನ್ನನ್ನು ಅರ್ಧರತಿ ಎಂದವರಿದ್ದಾರೆ. ಏನು ಮಾಡೋಣ? ಪ್ರಚಾರದಲ್ಲಿ ಏನು ಹೇಳಿದ್ರು ಅದನ್ನು ಅಂತರಂಗದ ಮಾತಾಗಿ ಉಳಿಸಿಕೊಳ್ಳಿ. ಅಂತರಂಗದಲ್ಲಿ ನನ್ನನ್ನು ಅರ್ಧರತಿ ಹೇಳಿದ್ದು ಯಾಕೆ ಅನ್ನುವುದಕ್ಕೆ ಕಾರಣವನ್ನು ನನ್ನಲ್ಲಿ ಹೇಳಿ. ಕಾಲಿಡಿಗೆ ಅಂತ ಮರಳಿಗೆ. ಹೌದು, ನಿನಗೆ ಹಿಂದಿನಿಂದೆಲ್ಲ ಕಾಲಿಡಲಿಕ್ಕೆ ಆಗ್ತದೆ, ಮುಂದಿನಿಂದ ತೊಗಲು ಸಗಲಿನ ಬದುಕ ಬೈತು. ನೀನು ಅಪ್ಪಣೆ ಕೊಟ್ಟರೆ ನಾನೇ ಅವರನ್ನು ಕೊಲ್ತೇನೆ ಅಂತ ಹೇಳಿ ಅವರು ಮಲಗಿನಲ್ಲಿ ಹೋಗಿ ಕಾಲಿಡಿದ್ರು. ಹೌದಯ್ಯ, ಅದೇ ಇದು ನಾನು ಸಿಕ್ಕವರನ್ನು ಈಗ ಗುರುಗಳಲ್ಲಿ ಹಿರಿಯರಲ್ಲಿ ಭಕ್ತಿ ಅಂದ್ರೆ ಅರ್ಥ ಏನು? ಅವರನ್ನು ಆಕ್ಷೇಪಿಸುವುದಕ್ಕೆ ಇಲ್ಲ ಅಂತ ಅರ್ಥ. ಆದರೆ ಅವರು ಯಾವಾಗ ಅವಸಾನವನ್ನು ಕಾಣುವ ಸ್ಥಿತಿ ಬರುತ್ತದೆ, ಅವರು ಯಾವಾಗ ಅತ್ಯಂತ ಅಪಾಯಕ್ಕೊಳಗಾಗಿದ್ದಾರೆ, ಆಗ ನಮ್ಮ ವಿರೋಧಿಗಳ ವಿರೋಧ ಕಾಣಿಸುವುದಲ್ಲ. ಇವತ್ತವರೆಗೆ ಸರಿ ಬೈಯುವುದು
ಈಗ ಆಚಾರ್ಯರು ಸಾಯಿ ಜೀವಂತ ಇದ್ದಾರೆ. ಆ ಕಾಲದಲ್ಲಿ ಅವರಲ್ಲಿ ಹೋಗಿ ಧನುಸ್ಸು ಹಿಡಿಯುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯುದ್ಧ ಭೂಮಿಗೆ ಬರಬೇಕಾದ್ರೆ ಭೀಷ್ಮಾಚಾರ್ಯರ ಅಪ್ಪಣೆಯನ್ನು ಕೈಗೊಂಡೇ ಸಮರ ಕ್ಷೇತ್ರಕ್ಕೆ ನಾನು ಬಂದ. ಆ ಕಾಲದಲ್ಲಿ ಅವರೇ ನನ್ನದಾದಂತಹ ಸಾಮರ್ಥ್ಯ ವಿಶೇಷ ಅವರು ಹೇಳಿದ್ದನ್ನೆಲ್ಲ ನಿನಗೆ ಹೇಳಿದ್ದೀನಿ. ಎದೆ ಒಳಗೆ ಹೇಳು, ಅದೆಲ್ಲ ಹೇಳಲಿಕ್ಕಿದ್ದದ್ದಲ್ಲ. ಅದು ಹೇಳಲಿಕ್ಕಿದ್ದದ್ದಲ್ಲ ಹೇಳು. ಯಾಕೆ ಹೇಳಲಿಕ್ಕಿದ್ದದ್ದಲ್ಲ ಹೇಳು. ಹೇಳುವಂಥದ್ದನ್ನು ಹೇಳಿಲ್ಲ ಹೇಳು. ಹಾಗಲ್ಲ, ಯಾವುದು ಪ್ರಪಂಚಕ್ಕೆ ಗೋಪ್ಯವಾಗಿರುವುದನ್ನು ಪ್ರಕಟಿಸುವುದು ನನ್ನ ಉದ್ದೇಶ. ಆದ್ದರಿಂದ ಆಚಾರ್ಯರು ಹೇಳಿದ್ದಾರೆ ಅನ್ನುವುದು ನನಗೆ ಈಗ ಪ್ರಧಾನ. ಅದು ನನ್ನ ಅಂತರಕ್ಕೆ ಸಾಕು. ಅವರಲ್ಲಿ ನಾನೇ ಹೇಳಿದ್ದೆ, ನೀವು ಹೇಳಬೇಕಾದ್ರೆ ನನಗೆ ಮೊದಲೇ ಗೊತ್ತುಂಟಿರುವುದು. ಆದ್ದರಿಂದ ಆಚಾರ್ಯರು ನನ್ನನ್ನು ಆಕ್ಷೇಪಿಸಿದ ಯಾವ ಕಾರಣಕ್ಕೆ ಅರ್ಥದಕ್ಕಿಂತ ಹೇಳಿದ್ದು ಆ ಕಾಲದಲ್ಲಿ ಕರುಣೆಯನ್ನು ತೋರಿಸುವ ಗುಣವನ್ನು ಹೊಂದಿದ್ದಾನೆ. ಆದ್ದರಿಂದ ಕಲ್ತದ್ದು ಕಡಿಮೆ ಆದದ್ದು ಅಂತ ಹೇಳಿ ಅದೇ ನಾನು ಹೇಳಿದ ಅವಸರ ನೀನು ಕೆಲವು ಕಡೆ ಇಲ್ಲಿ ಬೇಡ ಅಸ್ತ್ರ ಸಂಗ್ರಹದಲ್ಲಿ, ಲಾಘವದಲ್ಲಿ, ಶಸ್ತ್ರ ಸಂಧಾನದಲ್ಲಿ, ಲಕ್ಷ್ಯ ಭೇದನದಲ್ಲಿ ಕೃಷ್ಣಾರ್ಜುನರನ್ನು ಮೀರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದವ ಕರ್ಣ ಅನ್ನುವುದನ್ನು ಮರೆಯಬೇಡ. ಆದ್ದರಿಂದಲೇ ಇಂದಿನ ದಿನ ನಿನ್ನ ತಲೆಯು ನನ್ನ ತಲೆಯು ನಿರ್ಣಯಿಸಿ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಹೌದು, ಇಷ್ಟು ದಿವಸ ನಡೆದ ಯುದ್ಧದಲ್ಲಿ ಇಂಥದ್ದೊಂದು ಕಾರ್ಯವನ್ನು, ಈ ರೀತಿಯ ಯುದ್ಧವನ್ನು ಮಾಡಿದವರು ಯಾರೂ ಇಲ್ಲ. ಯಾರಿಗೂ ಮಾಡುವುದಕ್ಕೆ ಆಗದೇ ಇದ್ದ ಕಾರ್ಯವನ್ನು 17ನೇ ದಿವಸದ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಮಾಡಿದವನಿದ್ದೀಯ. ಆವತ್ತು ಭೀಷ್ಮಾಚಾರ್ಯ ನಿನ್ನನ್ನು ಅರ್ಧರತಿಕ ಎನ್ನುವಾಗಿ ಹೇಳಿದರಂತೆ. ಇವತ್ತು ನೀ ತೋರಿಸಿದ ಕೈ ಚಳಕ, ನಿನ್ನ ಯುದ್ಧದ ವೈಖರಿಯನ್ನು ಕಂಡು ನನ್ನ ಮೆಚ್ಚಿ ಹೇಳ್ತಾ ಇದ್ದೇನೆ. ಕರ್ಣ, ನೀನೊಬ್ಬ ಮಹಾರಥಿ ಕರ್ಣ, ಮಹಾರಥಿ ಕರ್ಣ. ಇಲ್ಲಿಯವರೆಗೆ ಕೌರವ ನಿನಗೆ ಅನ್ನ ಕೊಟ್ಟು ಸಾಕಿದ್ದಕ್ಕೆ ಇವತ್ತಿಗೆ ನಿನ್ನ ಕೌರವನ ಅನ್ನದ ಋಣ ತೀರಿತು ಕರ್ಣ, ಅನ್ನದ ಋಣವೇ ತೀರಿತು. ಕೃಷ್ಣ, ಆಚಾರ್ಯ ಭೀಷ್ಮ ಇರುವುದು ಕೌರವರ ಪಕ್ಷದಲ್ಲಾದರೂ ವರ್ತಮಾನ ಕಾಲಕ್ಕೆ ಅಖಂಡ ಆರ್ಯಾವರ್ತದಲ್ಲಿ ಒಂದು ಆಜ್ಞಾಶಕ್ತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬಲ್ಲಂತ ಅರ್ಹತೆಯನ್ನು ಹೊಂದಿದೆ. ಹೌದು, ಅವರು ಒಂದನ್ನು ಹೇಳಿದರೆ ಅದನ್ನು ಮತ್ತೆ ಯಾವನು ಈ ಪ್ರಪಂಚದಲ್ಲಿ ಹಾಗಲ್ಲ ಹೀಗೆ ಹೇಳುವುದಕ್ಕೆ ಅರ್ಹತೆ ಇದ್ದವ ಅಲ್ಲ. ಹೇಳಲಿಕ್ಕೆ ಈಗ 1000 ಮಂದಿಗಳು ಹೇಳ್ಬೋದು, ಅದು ಪ್ರಶ್ನೆ ಬೇರೆ. ಹೌದು, ಅರ್ಥಾಗತಿ ಹೀಗೆ ನನ್ನನ್ನು ಆಕ್ಷೇಪಿಸುವಲ್ಲಿ ಕಾರಣವನ್ನು ಅವರು ಅಂತರಂಗದಲ್ಲಿ ಆಡಿದ್ರದ ಆಮೇಲಿನ ವಿಷಯ. ಆದರೆ ಭೀಷ್ಮಾಚಾರ್ಯರು ಹೇಳಿದಂತಹ ವಾಕ್ಯಕ್ಕಾದರೂ ಒಂದು ತಿದ್ದುಪಡಿಯನ್ನು ಒದಗಿಸಿಕೊಡಬಲ್ಲ ಅರ್ಹತೆ ಯಾವನಿಗೆ ಕೇಳಿದರೆ ಅದು ನಿನಗೆ ಮಾತ್ರ ಇರುವುದು ಈ ಪ್ರಪಂಚದಲ್ಲಿ. ಈ ಕ್ಷೇತ್ರದಲ್ಲಿ ಇವತ್ತು ನೀ ಮಾಡಿದ ಕಾರ್ಯವನ್ನು ಕಂಡು ಈ ಕ್ಷೇತ್ರವೇ ಸಾರ್ಥಕವಾಯಿತು. ಅಂತರಂಗದಲ್ಲಿ ಯಾವ ಕಲ್ಮಶವೂ ಇರಿಸಿಕೊಳ್ಳದೆ ನೀನು ಇದನ್ನು ಹೇಳಿದ್ದು ಅಂತ ಭಾವಿಸಿ ಕೃತಜ್ಞತೆಯಿಂದ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಯಾತು ದಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಕಾತರಿಸಿ ಧನು ಬಿಡು
ಕ್ಷೇತ್ರವೇ ಸಾರ್ಥಕ ಆಯಿತು. ಹ್ಮ್ ಇದು ಕೇಳುವುದು ಅಪರೂಪದಲ್ಲಿ ಬರಬೇಕು. ನಾವು ಯಾರು ಇಲ್ಲಿ ಹೊರನಾಡ್ತಾ ಇದ್ದು ಬೇಕಾ? ಪಾಯಸ ತಿನ್ನಬೇಕು ಅಂತ ಆಕಳಿಸಿದ ಬಾಯಿಯ ನಾಲಿಗೆಯ ತುದಿಗೆ ಕಾದ ಸೌತು ತಾಗಿಸಿದ ಹಾಗೆ ಬೇರೆ ಯಾರೋ ಹೇಳ್ತಿದ್ರು ನೋಡಿ ಸಂಗತಿ. ನಮ್ಮ ರಥದಲ್ಲಿ ಕೂತು ನಮ್ಮವನೇ ವೈರಿಯನ್ನು ಹೊರಡ್ತಾನೆ ಅಂತಾದ್ರೆ ನಮಗೆ ಬೇರೆ ವಿಷ ಕೊಡಬೇಕು. ನಾವೇ ವಿಷ ತಿನ್ಬೇಕು ಅಂತ ಹೇಳಿದ್ದಲ್ವ ಈಗ? ಎಂಥದ ಕೈಯ ಸುಮ್ಮನೆ ನಾವು ಎಷ್ಟು ಮಾಡಿದ್ರು ಅಷ್ಟೇ. ಬೇರೆ ಯಾರು ಅಲ್ಲ, ಬೇರೆ ಯಾರು ಬೈತಿದ್ರೆ ನಾನು ದೊಡ್ಡ ಸಂಗತಿ ತಗೊಳ್ತೀನಿ. ನಾನು ಹೇಳಿದೆ ಬೇಡ, ನಿಲ್ಲಿಸುವ ಇಲ್ಲಿಗೆ ಸಾಕು ಕೃಷ್ಣ, ಬೇಕು ಬಾವ ಬೇಕು ಬಾವ ಬೇಕು ಬಾವ. ಈಗ ಅವನಲ್ಲಿ ಹೇಳ್ತಾನೆ ಬೆಕ್ಕು ಬಾವ ಬೆಕ್ಕು ಬಾವ ಬೆಕ್ಕು ಬಾವ. ನಾನು ಸುಮ್ಮನೆ ಏನು ತಿಂದೆ ಬಂತು ಬಾಗ ಎನ್ನುಡೀಗ ಬೇಳು. ಏನು ತಿಂದೆ ಬಂತು ಬಾಗ ಎನ್ನುಡೀಗ ಬೇಳು ಎನ್ನುಡೀಗ ಬೇಳು. ಮಾನವಂಗವನ್ನು ಗೈಲ ನಾನು ನಿನಗಿಂದಿನಳು. ಮಾನಭಂಗವನ್ನು ಗೈಲರು ನಿನಗಿಂದಿನಳು. ಮುಂದೆ ಕರ್ಣನೆಂಬ ಧೂತು ನಿಂದಿದ್ದಾನದಕೋ. ಮುಂದೆ ಕರ್ಣ ಎಂಬ ಧೂತು ನಿಂದಿದ್ದಾನದಕೋ. ಕುಂದಿದನು ಇರುವೆ ಕುಳಿದು ಕೊಂಡಿರುವುದು ಹೇಗೋ. ಕುಂದಿ ಧನುವ ಇರುವೆ ಕುಳಿದು ಕೊಂಡಿದ್ದು ನೀನೇನೋ. ಏನು ನಿಂದೆ ಬಂದು ಮಾತ. ಏನು ನಿಂದೆ ಬಂದು ಮಾತುಳಿಗ ಬೇಡು. ಏನು ನಿಂದೆ ಬಂತು. ಇಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ಒಂದು ದಿವಸವೂ ನೀನು ಹೀಗೆ ಇದ್ದದ್ದು ನಾನು ನೋಡಲಿಲ್ಲ. ಯಾರು ಬಂದರೂ ತಲೆ ಕೆಡಿಸಿಕೊಳ್ಳದೆ ಬಾಯಿಂದಲೂ ಕೈಯಿಂದಲೂ ಪ್ರಯೋಗ ಮಾಡಿಯೇ ಕೊಂದವರು. ಅದು ಇವತ್ತು ಮಾತ್ರ ಹಾಗಲ್ಲ. ಯಾವುದೋ ಒಂದು ಚಿಂತೆ ಆವರಿಸಿದ ಹಾಗೆ ಗಾಂಡಿಯನ್ನು ಕೆಳಗಿಟ್ಟು ರಥದಲ್ಲಿ ದುಃಖಿತನಾಗಿ ಕುಳಿತವನಿದ್ದೀಯ. ಮಾನವಂತನಿಗೆ ಮಾನವಂತನಾದ ನಿನ್ನ ಮಾನಹಾನಿಯನ್ನು ನಾನಿರುವಾಗಲೂ ಬೇರೆ ಯಾರಾದರೂ ಅದರ ಅರ್ಥ ನೀನೇ ತೆಗಿತೀನಿ. ನಾನು ಯಾವತ್ತೂ ಆ ರೀತಿಯಾಗಿ ನಿನಗೆ ಮಾಡಿದವನಲ್ಲ. ಆದರೆ ನೀನು ಮಾತ್ರ ಹಾಗಲ್ಲ. ಮಾನವನ್ನ ಕಳೆದುಕೊಂಡವ ಮೌನಿಯಾಗಿ ಕುಳಿತವನಾಗಿ ಕುಳಿತಿದ್ದೀಯಲ್ಲ. ಈ ಸಂದರ್ಭದಲ್ಲಿ ನೀವು ಕುಳಿತುಕೊಳ್ಳಬೇಕಾದದಲ್ಲ. ಮುಂದೆ ನೋಡು, ಕರ್ಣ, ಆ ಧೂರ್ತ ಕರ್ಣ, ಧೂರ್ತ ಕರ್ಣ, ಅದು ಹೊಗಳಿಕೆ ಹಾಗೆ ಧೂರ್ತ ಕರ್ಣ. ಅಲ್ಲ, ಆಗ ಸುಮಾರು ಹೊಗಳಿಕೆ ಕೇಳಿದೆ ನಾನು. ಅದು ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯ ಹೊಗಳಿಕೆ. ನಿನಗೆ ದೇವೇಂದ್ರ ಪೀಠದಲ್ಲಿ ಕುಳಿತಾಗ ಕಿರೀಟಿ ಅಂತ ಬರಲಿಲ್ಲ. ಹಾಗೆ ಊರ್ವಶಿ ತಿರಸ್ಕಾರದಿಂದ ಜಿತೇಂದ್ರಿ ಅಂತ ಹೇಳಿಲ್ಲ. ಹಾಗೆ ಅವ ಮಾಡಿದ ಆಕಾರಕ್ಕೆ ಹೋಗಲಿಕ್ಕೆ ಈಗ ಹೋಗಲಿಕ್ಕೆ. ಹಾಗಾಗಿ ಧೂರ್ತ ಕರ್ಣನನ್ನ ನೀ ಗಾತಿಸುವುದನ್ನ ಬಿಟ್ಟು ಹೀಗೆ ಕುಳಿತುಕೊಂಡರೆ ಯಾಕೆ ಬಾವ, ಏನಾಯ್ತು ನಿನಗೆ? ಅಲ್ಲ, ನನ್ನ ಏನು ಆಗ್ತದೆ ಅಂತ ಕೇಳುದ? ಈ ಪರಿಸ್ಥಿತಿ ಕಂಡಾಗ ನಾನೇ ಹೋಗ್ತೇವನು. ಏನು ಮನಸ್ಸು ಹೊಡೆವ ಹಾಗಿಲ್ಲ. ಮೊದಲೇ ಮಾತು ಕೊಟ್ಟು ಬಂದಿದ್ದೇನೆ. ಅದು ಹಾಗೆ, ಗೌರವನೇ ಹೇಳಿದ್ದಾನೆ, ಯಾವ ಕಾರಣಕ್ಕೂ ಆಯುಧವನ್ನು ಹಿಡಿಬಾರದು. ಅದು ಹಾಗೆ. ಯಾವುದು? ಏನಾದರೂ ಯಾರಾದರೂ ಕೇಳಲಿಕ್ಕೆ ಬಂದರೆ ಹೇಳುದು, ನಿನ್ನೆ ನೀವು ಕೇಳ್ತಿದ್ರೆ ಕೊಡ್ಬೋದಿತ್ತು, ಇವತ್ತು ಕೇಳಿದ್ರೆ ನಿನಗೆ ಅವನನ್ನು ಕಾಣುವಾಗ ಸಿಟ್ಟು ಬರ್ತದಲ್ಲ. ಸಿಟ್ಟು ಮಾಡಲಿಕ್ಕೆ ಉಪಾಯ ಇಲ್ಲ. ಹೌದು, ಅದು ನಿನಗೆ ಸಿಟ್ಟೇ ಬರುವುದಿಲ್ಲ. ದೇವಾಲಾಲಿ ಪೊದಿಗೆ ಬಿಡದುದು ಯೋಜನ ಕಾವಿರು
ನನ್ನ ವಿರೋಧಿ ಸ್ಥಾನದಲ್ಲಿ ನಿಂತಿರುವಂತಹ ಕರ್ಣನ ರಥವನ್ನು ಒಂದು ಯೋಜನಾಂತರ ನಾನು ಹಾರಿಸಿದೆ. ನಮ್ಮ ಮಾವನಾದಂತಹ ಶಲ್ಯ ಭೂಪತಿಗಳವರ ರಥದಲ್ಲಿ ಇಲ್ಲದೇ ಇದ್ದಿದ್ರೆ ಅವರ ರಥ ಈಗಲೂ ಶವಂತ ಪಂಚಕದ ಬಳಿಯಲ್ಲಿ ಬಿದ್ದು ಹೊರನಾಡ್ತಾ ಇತ್ತು. ರೆಪ್ಪುವಿನ ಧಾವನೆಗೆ ಏನೆಲ್ಲ ಹೊಗಳಿಕೆಯಿಂದ ಕೊಚ್ಚಿಕೊಳ್ಳುತ್ತಿದ್ದ ಅದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಅವರ ನೆತ್ತಿಯ ಪಿತ್ತ ಇಳಿಯುವ ಹಾಗೆ ಇಳಿಸಿದೆ, ಬೆಳೆಸಿದೆ. ಆದರೆ ಜೀವನಾಶೆಯನ್ನು ಬಿಟ್ಟು ಸತ್ಯ ಸಾಯಿ ಹೋದ್ರೆ ಹೋಗಲಿ ಎನ್ನುವ ವೇಳೆಯಲ್ಲಿ 10 ಬಿಲ್ ಅಂತರ. ಅದು ಸಾಮಾನ್ಯ ಯೋಧರ ಕೈಯಲ್ಲಿರುವಂತಹ ಬಿಲ್ಲು 10 ಆದೀತು. ನನ್ನ ಕೈಯಲ್ಲಿರುವಂತಹ ಸಾಂಡೀವವನ್ನು ಲೆಕ್ಕಕ್ಕೆ ಹಿಡಿದರೆ ಕೇವಲ ಒಂದು 7 ಬಿಲ್ಲು ಮಾತ್ರ. ಅಷ್ಟು ಹಿಂದಕ್ಕೆ ಸರಿದಿದೆ. ಆ ಧೀವರಾತ್ಮಜ, ಆ ಸೂತಪಾಲಿತ ಪುತ್ರ ಏನು ಮಾಡಿದ ಎನ್ನುವುದಕ್ಕಾಗಿ ನೀನು ಹೀಗೆ ಹೊಗಳಿದೆಯೋ ನನಗೆ ಅರ್ಥ ಆಗಲಿಲ್ಲ. ಬಾಬಾ, ನನಗೆ ಪ್ರಶ್ನೆ ಬರುವುದು ಏನು ಗೊತ್ತಾ? ಏನು? ನಿನ್ನ ಲೆಕ್ಕ ಕೆಲವು ಸಲ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ. ನಿನ್ನ ನೇರ ಶಿಷ್ಯರು ಅಂತ ಕೆಲವರು ಇರ್ತಾರಲ್ಲ, ಅವರ ಲೆಕ್ಕವು ಸಾಧಾರಣ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ. ಯಾಕೆ ಕೇಳ್ತೀಯ? ನಾರದರು ನಿನ್ನ ಲೆಕ್ಕವನ್ನು ಕಂಸನಿಗೆ ಹೇಳಿ ಕಂಸದ ಲೆಕ್ಕವೇ ತಪ್ಪಿದ್ದಾರೆ. ಹಾಗೆ ನಿನ್ನ ಶಿಷ್ಯರು ನೀನು ಕೆಲವು ಹೇಳುವ ಲೆಕ್ಕವನ್ನೆಲ್ಲ ನಾವು ಸರಿ ಅಂತ ಗ್ರಹಿಸಿದ್ರೆ ನಾವು ಕೆಳಗ ಮೇಲೆ ಆಗುವುದು. ಬಾಬಾ, ಒಂದು ಯೋಜನೆ ಹೆಚ್ಚೋ 7 ಬಿಲ್ಲಂತರ ಹೆಚ್ಚೋ ಒಂದು ಯೋಜನೆ. ಹಾಗಾದ್ರೆ 7 ಬಿಲ್ಲಂತರ ಹಿಂದೆ ಸರಿಸಿದ ಅವನನ್ನು ನೀನು ಹಾಗೆ ಹೊರಡ್ತಿ ಅಂತಾದ್ರೆ ಏನು ಮುಂದೆ ಕಂಡಿಲ್ಲ ಅವನನ್ನು. ಎನ್ನಯ ಭುಜಬಲದೊಳಗೇನೋ ಕುಂದುಗಳನ್ನು ಕಂಡಿರು ಭಾವ ಎನ್ನಯ ಭುಜಬಲದೊಳಗೇನೋ ಕುಂದುಗಳನ್ನು ಕಂಡಿರೆಂದೋ ಹೆಚ್ಚೇರು ಆ ತುಮ್ಮಿ ರಾಧೇನ ವಿಕ್ರಮಾದೀಕೆಯು ಹೆಚ್ಚೇನು ಭಾವ ದೇವ ಎನ್ನೆಯ ಭುಜ ಬಲದೊಳಗೆ ಏನು ಕುಂದುಗಳನ್ನು ಕಂಡಿರಿ ದೇವ ದೇವ ಸತೋತಿಶಯವುಳ್ಳವ ಮಹಾಭಾರತ ಹವಮಲ್ಲ, ತಲೆ ಧೀರೋದ್ಧಾರ ಪಾರ್ಥ. ಈ ಹೊಗಳಿಕೆಯನ್ನೆಲ್ಲರಿಂದ ಬಾಯಿದ್ದರೆ ನಾ ಕೇಳಿದ ಒಂದು ಕಾಲಕ್ಕೆ ಹೌದು. ಅಂತಹ ನನ್ನ ಭುಜಗಳಲ್ಲಿ ಸತ್ವ ಇದೆ. ಸೋಲರಿಯದೆ ಯುದ್ಧವನ್ನು ದಡಿವರಿಯದೆ ಮಾಡಬಲ್ಲಂತಹ ಗಡ್ಡುವಲಿ ಪಾರ್ಥ. ಈಗ ಮಕ್ಕಳಿದ್ದ ಬಾವ ನಿನಗೆ ಅದು ನಿನ್ನ ವಿಷಯದಲ್ಲಿ ಮರೆಯುವುದು ಉಂಟ? ನಮ್ಮ ಭುಜಗಳಲ್ಲಿ ಏನು ಹೀನತೆಯನ್ನು ನೀನು ಕಂಡೆ? ಏನನ್ನು ಕಂಡದ್ದು? ಏನು ಊನವನ್ನು ಕಂಡೆ? ಯಾವುದೂ ಇಲ್ಲಪ್ಪ. ಹಾಗಾದ್ರೆ ಏನು ಅಲ್ಲದೆ ಇರುವಂತಹ ಕರ್ಮ ಏನೋ ಒಂದು ಅಲ್ಪ ಸ್ವಲ್ಪ ಜೀವದಾಶೆಯನ್ನು ಬಿಟ್ಟು ಮಾಡಿದ್ದಕ್ಕೆ ಅವನೇ ಹೆಚ್ಚಿನವ, ಅವನೇ ಇನ್ನಿಲ್ಲದ ಪರಾಕ್ರಮಿ, ಅವನೇ ಅನ್ಯಾತ್ರಿಶನಾದವ ಎನ್ನುವ ಬಗೆಯಲ್ಲಿ ಎಲ್ಲರೂ ಕೇಳುವ ಹಾಗೆ ಹೋಗಲಿ ಬಿಟ್ಟೆಯಲ್ಲ ನೀನು. ನಮ್ಮ ಅಜ್ಜ ಹೇಳಿದ್ರು ನೀನು ಅರ್ಧರತಿ ಅರ್ಧರತಿ. ಒಂದು ಸ್ವಲ್ಪ ಕುಗ್ಗಿ ಹೋಗಿದ್ದ. ನಿನ್ನ ಮಾತು ಕೇಳಿ ಅವ ಮಾಡಿದ ಕೆಲಸ ಈ ಕ್ಷೇತ್ರಕ್ಕೆ ಸಾರ್ಥಕ ಆಯ್ತಲ್ಲ. ನಾನು 8 ದಿನ ಆಯ್ತು ನಿನ್ನೊಟ್ಟಿಗೆ ಹೋರಾಟ ಮಾಡೋದು. ನಾನು 8 ಸಲ ಆಯ್ತು ಈ ಕ್ಷೇತ್ರದಲ್ಲಿ ಹೊರಟಾಡೋದು. ಬಹಳಷ್ಟು ಮಾಡಿದ್ದೀನಿ. ಅವ ಅಂತಕ್ಕೊಂದು ಮಾಡಲು 8 ವರ್ಷ ಆಯ್ತು. ಇವತ್ತು ಪ್ರಥಮ ಆಗುದಿಲ್ಲ ಆ ರೀತಿ ಕಾರ್ಯ. ನಿನ್ನನ್ನು ದುಡಿದು ಪ್ರಯೋಜನ ಇಲ್ಲ ಬಾ. ಕೆಲವು ಮಕ್ಕಳು ದುಡಿದು ಕೊಡುವುದಿಲ್ಲ ಅಂತ ಅಪ್ಪಂದಿರು ಕಣ್ಣೀರು ಸುರಿಯುತ್ತಾರೆ. ಮಕ್ಕಳು ದುಡಿದು ಕೊಡದೇ ಇರುವುದಲ್ಲ, ಮತ್ತೆ ಇವರಿಗೆ ತಿನ್ನುವ ಯೋಗ ಇಲ್ಲ. ಯಾರಿಗೆ? ನನಗೆ ಬಾ. ನನಗೆ ಕೃಪಾಕರನಾದಂತಹ ನಿನ್ನ ಕಟಾಕ್ಷ ಎನ್ನುವುದು ಎಲ್ಲರ ಮೇಲೆಯೂ ಇದೆ. ಹೌದು. ಆದರೆ ಕೆಲವು ಸಲ
ಸೂರ್ಯ ಕಿರಣ ಆದರೂ ನೆರಳಿರುವ ಜಾಗಕ್ಕೆ ಬೀಳುವುದಿಲ್ಲ. ಬೀಳುವುದಿಲ್ಲ ಮರ. ತಂಪಾದಂತಹ ಕಿರಣವಾದರೂ ಅದು ಬೇಡ ಅಂತ ಒಳಗೆ ಕೂತವರಿಗೆ ಏನೂ ಸಿಗುವುದಿಲ್ಲ. ನಮ್ಮ ಪ್ರಾರಬ್ಧ. ನಮ್ಮಪ್ಪ ಚಕ್ರವರ್ತಿ ಮೃಗಯ ವ್ಯಸನಿಯಾಗಿ ಮೃಗ ಅಂತ ತಿಳಿದು ಭಾವಿಸಿ ಹೊಡೆದದ್ದು ಋಷಿಗಳಿಗಂತೆ. ಹೌದು, ಅವರು ಕೊಟ್ಟ ಶಾಪ. ಹೌದು. ಅಪ್ಪಯ್ಯ ಕಾಡಲ್ಲಿ ಹೋಗಿ ಕೂತ. ಬೇಡ ಬೇಡ ಅಂತ ಇದ್ರು ನಮ್ಮ ಜನ್ಮ ಆಯಿತು. ಹೌದು. ಆದ್ರೆ ಪ್ರಪಂಚಕ್ಕೆ ನೀವು ಬೇಕು. ಏನಿಲ್ಲ ಬಾವ, ಯಾರಿಗೂ ಬೇಡ, ನಮ್ಮ ಹಣೆ ಬರ ಏನು ಸರಿ. ಅಷ್ಟು ವಿಕಾಸವನ್ನು ಚಕ್ರವರ್ತಿಗಳ ಮಕ್ಕಳಾದ ನಾವು ಕಾಡಿನಲ್ಲೇ ಬದುಕಿದ್ದರು. ಹೌದು. ಎಷ್ಟು ವರ್ಷ ಕಾಡಿನಲ್ಲಿದ್ದೆವು ಹೇಳು. ಮತ್ತೆ ಬಂದೆವು ಹತ್ತಿರಕ್ಕೆ. ಆದರೂ ನಮ್ಮನ್ನು ಸರಿ ಬದುಕಲಿಕ್ಕೆ ಕೌರವ ಬಿಟ್ಟನ ಹೇಳು. ಇಲ್ಲ ಆದ್ರು ಆಮೇಲೆ ಎಲ್ಲಿಯೋ ದ್ರೌಪದಿ ಸ್ವಯಂವರದಲ್ಲಿ ಕಾಣಿಸಿಕೊಂಡಿದೆ. ಹೌದು. ಮತ್ತೆ ಇವು ನಾವು ದುಡಿದು ಪೂರ್ತಿ ನಮ್ಮ ಜಾಗ ಸರಿಯಾಗುವಾಗ ದ್ಯೂತಕ್ಕೆ ಕರೆದ ಮತ್ತು ನಮ್ಮನ್ನು ಕಾಡಿಗೆ ಕಳಿಸಿದ್ದರು. ನೀವು ಹಾಗೆ ಕಳ್ಕೊಂಡಿದ್ದು. ನಾವು ಹಾಗೆ ಕಳ್ಕೊಂಡೆವು ಎನ್ನುವುದಕ್ಕಿಂತಲೂ ರಾಜಸೂಯಾಧರವನ್ನು ಮಾಡಿ ಮುಗಿಸಿದಂತಹ ಒಬ್ಬಾತ ದೂರಕ್ಕೆ ದ್ಯೂತಕ್ಕೆ ಕರೆದಾಗ ಹೆದರ ಕೂಡದು ಅಂತ ಶಾಸ್ತ್ರ ಹೇಳ್ತದಂತೆ. ಧರ್ಮರಾಯನ ವ್ರತವೇ ಅದೇ ಆಗಿದೆ. ಧರ್ಮಬುದ್ಧಿಯ ಧರ್ಮರಾಯನ ಧರ್ಮ ಕಟ್ಟಕ್ಕೆ ನಾವೆಲ್ಲ ಕಟ್ಟು ಒಡೆಯಲ್ಪಟ್ಟಿವೆ. ಇಷ್ಟರವರೆಗೆ ಒಂದು ಸುಖದ ಅನ್ನ ಅಂತ ನಾವು ತಿನ್ನಲಿಲ್ಲ. ಬಾಕಿದ್ದವರೆಗೆ ಹೇಳಬಹುದು ನಮಗೆ ಸುಖ ಉಂಟು, ಸುಖ ಉಂಟಿಲ್ಲ. ಮೊದಲೊಬ್ಬ ಎರಡೂ ಕೈ ಇಲ್ಲದೆ ಇದ್ದವ ಕುಡಿತಾ ಇದ್ದಂತೆ. ಎರಡೂ ಕೈ ಇದ್ದವನೊಂದು ನೋಡಿ ಹೇಳುದಂತೆ, ಇಂತಹ ಸಂತೋಷ, ಇಂತಹ ಒಂದು ಆನಂದದ ಕ್ಷಣವೇ ನಮಗೆ ಬರಲಿಲ್ಲಲ್ಲ. ಎರಡು ಕೈಗಳಿದ್ದು ಪಾಪ ಅವ ಕುಡಿಯುವುದಲ್ಲ, ಅವನ ಬೆನ್ನಲ್ಲಿ ಒಂದು ಇರುವೆ ಕಚ್ಚುತ್ತಾ ನನ್ನ ನನಗೆ ಸಾಯ್ತಾ ಇರು. ಎನ್ನ ಜಡರಗಳುಂಟು 14 ಭೂತಳವ ಎನ್ನ ಜಡರದುಳುಂಟು ನವಕಂಡ ಒಬ್ಬನೇ ಮಾರುತಿ ನವಗಂಡದೊಳೊಬ್ಬನೇ ಮಾರುತಿ ಭೂತಳು ಎನ್ನ ಜಡರದುಳುಂಟು ನವಗಂಡರು ಒಬ್ಬನೇ ಮಾರುತಿ ನವಗಂಡರೊಬ್ಬನೇ ಮಾರುತಿ ಶೈಲವಾನ ಕೀರು ಪಾರ್ಥ ದೇವರೇ ನಿರಾಸೆಗೊಂಡೆ. ಮತ್ತೆ ಯೋಜನಾಂತರ ಕರತವನ್ನು ಹಾರಿಸಿದ ನನ್ನನ್ನ ನೀನು ಹೊಗಳುವುದನ್ನು ಬಿಟ್ಟು 10 ಬಿಲ್ಲಳತ್ತಷ್ಟು ರಥವನ್ನು ಹಾರಿಸಿದ ಕರ್ಣನನ್ನು ಹೊಗಳುವುದು ಎಷ್ಟರ ಮಟ್ಟಿಗೆ ಸರಿ? ನನ್ನ ರಥದ ಸಾರಥಿ, ನನ್ನ ಬಂಡಿಯ ಭೋಗ, ನನ್ನ ಭಾವ ನಿಂತ, ನನ್ನ ಭಕ್ತಿಯ ಭಾವ, ನನ್ನ ದೇವರು ಅವನನ್ನು ಹೊಗಳಿಕ್ಕೆ ಅವ ಆ ಪಕ್ಷದಲ್ಲಿರುವುದನ್ನು ಪ್ರತಿಪಕ್ಷದವರನ್ನು ನಮ್ಮ ಪಕ್ಷದವರೇ ಹೊಗಳಿದರೆ ನಮ್ಮ ಪಕ್ಷದವರು ಏನು ತಿಳ್ಕೊಂಡಾರೆ? ಅರ್ಜುನ, ಪ್ರತಿಪಕ್ಷದವರು ಮಾಡಿದ ಕಾರ್ಯದಲ್ಲಿ ಉತ್ತಮವಾದ ನಡತೆ ಇದ್ದು ತಾ ಮಾಡಿದ ಕಾರ್ಯದಲ್ಲಿ ಯಾರಿಂದಲೂ ಆಗದಿರುವಂತಹ ಕಾರ್ಯ ಮಾಡಿದ್ದೆವುದಂತಾದರೆ ಈ ಕಡೆ ಪಕ್ಷದವರಾದರೂ ತೊಂದರೆ ಇಲ್ಲ, ಆ ಕಡೆ ಪಕ್ಷದವರಾದರೂ ತೊಂದರೆ ಇಲ್ಲ. ಪಕ್ಷದವರಾಗಿ ಹೊಗಳುವುದಲ್ಲ, ಅವರು ಮಾಡಿದ ಕಾರ್ಯವನ್ನು ನೋಡಿ ಹೊಗಳಬೇಕು. ಅದು ಈ ಹೊತ್ತಿನಲ್ಲಿಯ ಹೌದು, ನಿರ್ಣಾಯಕವಾದಂತಹ ಯುದ್ಧ ನಡೀತಾ ಉಂಟು. ಅವರಿಗೋ ನಮಗೋ ಅವರಿಗೋ ಅಂತ ಉಂಟು. ಈ ಹೊತ್ತಿನಲ್ಲಿ ನೀನು ಅವರನ್ನು ಹೊಗಳುವುದು ಹೊತ್ತು ಯಾವುದಿರುವುದು ಮುಖ್ಯವಲ್ಲ. ಯಾಕೆ ಹೇಳು? ಜಮದಗ್ನಿಯ ಮಾತನ್ನ ಕೇಳಿ ರೇಣುಕೆ ತಲೆಯನ್ನು ಕಡಿದ ಪರಶುರಾಮನನ್ನ ಜಮದಗ್ನಿ ಹೊಗಳಿಲ್ವಾ? ತಾಯಿಯ ತಲೆ ಕಡಿದವನ್ನು ಹೊಗಳುವುದು, ಆದ್ರೂ ಹೊಗಳಿದ್ದಾಕೆ? ಅಪ್ಪ ಹೇಳಿದ
ಮಾತನ್ನು ಉಳಿಸಿದ್ದಾನೆ ಎನ್ನುವ ಕಾರಣ. ಅವನಿಗೆ ಸಂತೋಷ ಆಗಿದೆ. ಹೌದು, ಇಲ್ಲೂ ಹಾಗೆ ನನಗೆ ಸಂತೋಷ ಆಯಿತು. ಯಾಕೆ? ಯಾಕೆ? ಅವ ಮಾಡಿದ ಕಾರ್ಯ ಹಾಗೆ. ನೀ ಹಾರಿಸಿದ್ದು ಯೋಜನಾಂತರಕ್ಕೆ ಅವನ ರಥವಾದರೂ ಅವನ ರಥ ಆಗಿರುವುದು ಸಾಮಾನ್ಯ ಪಡಗಿ ಮಾಡಿದ ಒಂದು ರಥ ಅಲ್ವಾ? ಅದನ್ನು ಹಾರಿಸುವುದು ಕಷ್ಟವೇನಲ್ಲ. ಅವ ಹಾರಿಸಿದ ರಥ ಯಾವುದು ಹೇಳು? ವರುಣನಿಂದ ಅಗ್ನಿಗೆ ಕೊಡಲ್ಪಟ್ಟದ್ದು, ಅಗ್ನಿಯಿಂದ ಕಾಂಡವನದ ಕಾಲದಲ್ಲಿ ನಿನಗೆ ಕೊಟ್ಟದ್ದು ಅಗ್ನಿದತ್ತವಾದ ದಿವ್ಯ ವರುತಾಗಿ, ಆಮೇಲೆ ಕೊಟ್ಟದ್ದು ಅಕ್ಷಯ ಭಕ್ತನಿಗೆ. ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನೇ ಸೃಷ್ಟಿ ಮಾಡಿದ ನಿನ್ನ ಗಾಂಧೀವ ಧನಸ್ಸು, ಅದನ್ನೂ ನಿನಗೆ ಅಗ್ನಿ ಕೊಟ್ಟದ್ದು. ಇದಿಷ್ಟನ್ನು ಒಳಗೊಂಡು ಇದ್ದದ್ದು ನಿನ್ನ ರಥದಲ್ಲಿ ನಾನು. 14 ಭೂತಳವು ತನ್ನ ದರದೊಳಗುಂಟು, ಲೋಕಪಾಲಕನಾದ ನಾನು ನಿನ್ನ ರಥದಲ್ಲಿದ್ದೇನೆ. ಅದೇ ಕಷ್ಟ. ಹಾಗಾದ್ರೆ ಹೋಗುವುದಿಲ್ಲ. ಗೊತ್ತಲ್ಲ, ನೀನು ಕೆಲವು ಸಲ ಸುಮ್ಮನೆ ಮೇಲೆ ಹೋಗ್ತೀಯ. ಆ ಸತ್ಯಭಾಮಾದೇವಿ ಎಷ್ಟು ಬಂಗಾರ ಹಾಕಿದ್ರು ನಿನ್ನ ತಕ್ಕಡಿ ಏಳಲೇ ಇಲ್ಲ. ರುಕ್ಮಿಣಿ ದೇವಿ ಬಂದು ಒಂದು ದಳ ತುಳಸಿ ಹಾಕಿದ್ದಷ್ಟೇ ನಿನ್ನ ತಕ್ಕಡಿ ಮೇಲೆ ನೀನು ಕೆಲವು ಸಲ ಸುಮ್ಮನೆ ಹೇಳ್ತೀಯ. ಹಾಗೆ ನಾನು ಎದ್ದದಲ್ಲ ಸುಮ್ಮನೆ. ಎಷ್ಟೇ ಬಂಗಾರ ಇದ್ರು ತುಳಸಿಯ ಮುಂದೆ ಬಂಗಾರಕ್ಕೆ ಯಾವ ಬೆಲೆ ಇಲ್ಲ ಎನ್ನುವುದನ್ನು ತೋರಿಸಿ. ಅದು ಆ ಪ್ರಸಂಗ ನಿಮಗೆ ಅರ್ಥ ಆಗಲಿಲ್ಲ. ತುಳಸಿ ಮಣಿಯನ್ನಾದ್ರೂ ಕಟ್ಟುವುದು ಬಂಗಾರದಲ್ಲಿ. ಬಂಗಾರದಲ್ಲಿ ಕಟ್ಟಿದ್ರು ಬಂಗಾರದ ಹಾರ ಅಂತ ಹೇಳುದಿಲ್ಲ, ಆ ತುಳಸಿ ಮಣಿ ಹಾರ ಅಂತ ಹೇಳುದಿಲ್ಲ. ಆದ್ರೆ ಕುತ್ತಿಗೆ ನೋಡುವಾಗ ಗೊತ್ತಾಗ್ತದೆ ಬಂಗಾರದ ಸರ ಧರಿಸಿದ್ದಾನೆ ಅಂತ ಹೇಳುದಿಲ್ಲ, ತುಳಸಿ ಮಣಿ ಹಾರವನ್ನೇ ಧರಿಸಿದ್ದಾನೆ ಅಂತ ಹೇಳುದು. ಇಲ್ಲಿ ಆದ್ರೂ ತುಳಸಿ ಮಾಡಿ ಇಲ್ಲಿ ಆದದ್ದು ಹಾಗೆ. ಮತ್ತೆ ರಥಕ್ಕೆ ಬಂಧಿಸಿದ 4 ಅಶ್ವಗಳು ಅಲ್ವಾ? ಶಬ್ದ ಬಲಾಕ ಸುಗ್ರೀವ ಮಣಿಪುಷ್ಪ ಎನ್ನುವ ಹಾಗೆ ಈ 4 ಅಶ್ವಗಳು ನಿನ್ನ ರಥದಲ್ಲಿದ್ದಂತೆ. ಇದಿಷ್ಟನ್ನು ಒಳಗೊಂಡ ಈ ರಥದಲ್ಲಿ ನಮ್ಮ ಖಂಡಗಳು ಓರ್ವನೇ ಮಾರುತಿ ಅಲ್ವಾ? ಅಂಥದ್ದು ಮತ್ತೊಂದು ಪ್ರತಿ ಆಗ್ಲಿ. ಮುಂದಿನ ಯುಗಕ್ಕೆ ಬ್ರಹ್ಮ ಪಟ್ಟವನ್ನು ಅಲಂಕರಿಸಬೇಕಾದ ಹನುಮಂತ ನಿನ್ನ ಧ್ವಜದಲ್ಲಿದ್ದಾನೆ. ಇಷ್ಟು ಇದ್ದ ರಥವನ್ನು 10 ಅಂಗುಳ ಹಾರಿಸುವುದು ಬಿಡು, ಅಲುಗಾಡಿಸುವುದಕ್ಕೂ ಯಾರಿಂದಲೂ ಆಗುವುದಿಲ್ಲ. ಅಂತ ರಥವನ್ನು 10 ಬಿಲ್ಲಡಕಷ್ಟು ಹಾರಿಸಿದ್ದೇನೆ ಅಂತಾದ್ರೆ ಅವನನ್ನು ಯಾರೂ ಮೆಚ್ಚಲೇಬೇಕು. ನೀ ಇಷ್ಟನ್ನು ಮಾತ್ರ ಕೇಳಿದ್ದ, ಮತ್ತೊಂದು ಕೇಳಿಲ್ವ? ಹೇಳಿದ್ದಲ್ಲ ನಾನು ಅವನಿಗೆ, ಗೌರವ ಅನ್ನ ಕೊಟ್ಟು ಸಾಕಿದ್ದಕ್ಕೆ ಇವತ್ತಿಗೆ ನಿನ್ನ ಅನ್ನದ ಋಣ ತೀರಿತು ಅಂತ ನಾನು ಮೊದಲೊಂದು 2 ವಾಕ್ಯ ಕೇಳುವಾಗ ಇದು ನಮಗೆ ಸಂದಾಯ ಆಗುತ್ತಲ್ಲ, ಅದು ಒಂದು ಸುತ್ತಿನ ಎಣಿಕೆ ಆಗುತ್ತದೆ. ಜೊತೆಗಿದ್ದವನ ಮೇಲೆ ವಿಶ್ವಾಸ ಏನಿದೆ ಹಾಗೆ ಆಗುದು. ಒಂದೇ ಸುತ್ತಿಗೆ ತೀರ್ಮಾನ ಆಗಿಬಿಡ್ತಾರೆ. ವಿಶ್ವಾಸ ಬೇಕು ನನಗೆ. ಬರುವುದಿಲ್ಲಲ್ಲ ಯಾಕೆ ಗೊತ್ತುಂಟು? ಅವನಿಗೆ ಒಂದು ಹೊಗಳಿಸಿಕೊಳ್ಳಬೇಕು ಅಂತ ಆಸೆ ಉಂಟು. ಕೆಲವು ಭೂತಗಳು ಅವುಗಳಿಗೆ ಬೇಕಾದನ್ನು ಕೊಟ್ಟಾಗ ಅವನು ಶಾಂತವಾಗ್ತದೆ, ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡುವುದಿಲ್ಲ. ಅವನಿಗೆ ಒಂದು ಹೇಳಿಸಿಕೊಳ್ಳಬೇಕೆಂಬ ಆಸೆ ಇತ್ತು. ಅದು ಯಾರೋ ಒಬ್ಬ ವಿದೂಷಕ್ಕೆ ಹೇಳ್ತಿದ್ದ, ಏನಂತ? ಯಾವುದೋ ಒಂದು ಹೆಸರು ಹೇಳಿ ಅಂತ ಕೊಡಿ ಕಟ್ಟಿದ್ರು, ಅದರಂತೆ ಕದ್ದೋಯ್ತಂತೆ. ಮಾರನೇ ವರ್ಷ ಮೈಯಲ್ಲಿ ಬರುವಾಗ ನಾವು ಕೊಡಿ ಕಟ್ಟಿದ್ದೆ ಕದ್ದೋಯ್ತಲ್ವ ಅಂತ ನನಗೆ ಮೊದಲೊಂದು ಸಿಯಾಲ ಇಟ್ಟಿದ್ದಾನೆ, ನಾನು ಕುಡಿದಾದ ಮೇಲೆ ನಾನೇನು ಮಾಡುವುದು? ಇಲ್ಲಿ ಇನ್ನು ಅದನ್ನೇ ಇಲ್ಲಿ ಆದದೇನು ಗೊತ್ತಿಲ್ಲ. ಅವನಿಗೆ ಏನು ಬೇಕು ಅದನ್ನು ಕೊಟ್ಟಾಗಿದ್ದು ಗೌರವನ ಅನ್ನದ ಋಣ ತೀರಿತು ಅಂತ ಹೇಳಿದ್ರೆ ಕರ್ಣನ ಆಯುಷ್ಯ ಇಲ್ಲಿಗೆ ಮುಗೀತು ಎನ್ನುವುದೇ ಅರ್ಥ. ಹಾಗೆ ಹೇಳಿದ್ದೀನಿ, ಸಂಕಲ್ಪ ಮಾಡಿ ನಾನು ಏನಾದರೂ ಸಂಶಯ ಉಂಟು? ನೀನು ಮತ್ತೆ ಅನ್ನದ ಋಣ ತೀರಿತು ಅಂತ ಹೇಳಿದ್ರೆ ಮತ್ತೆ ಅವನಿಗೆ ಆಯುಷ್ಯ ಇಟ್ಟು ಹೋಯ್ತು. ಅನ್ನದ ಋಣ ತೀರಿತು ಅಂತ ಹೇಳೋದಕ್ಕೂ ಕಾರಣ ಉಂಟು. ಕುರುಕ್ಷೇತ್ರ ಯುದ್ಧದಲ್ಲಿ ಜಯದ ಪ್ರಕಾಶವನ್ನು ತೋರಿಸಿದ್ದಿದ್ರೆ ನನ್ನೊಂದಿಗೆ ಇರುವಾಗ ಯಾರ ಅನ್ನದ ಋಣ ಬೇಕಾದ್ರೂ ನಾ ಸಂಕಲ್ಪ ಮಾಡಿದ್ರೆ ನೀ ತೀರಿಸ್ತೀನಿ. ಆಗದಿಂದ ವಿಶ್ವನಾಥ ಅಂತ ಒಂದು ಮಾತಾಡಿದ್ದೆ, ಈಶ್ವರನಲ್ಲಿ ನಾನು ಹೋರಾಡಿದ್ದು. ಹೌದೌದು ಹೋರಾಡಿದ ನೀನು ಹೋರಾಡಿದ ಇಡೀ ಪ್ರಸಂಗ ತಿರುಗಿಸಿ ಹೇಳಿದ ಅಂತ ಹೇಳಿದ ಅಂತ ಸತ್ಯ ಸತ್ಯ ಬಿಡ ನೋಡಿ ಯಾರು ನೋಡಿಲ್ಲ ಅಂತ ಸುಳ್ಳು. ಆತ್ಯಂತಿಕವಾದಂತಹ ಗೆಲುವು ನನಗೆ ಆಗಿದ ಇಲ್ವೋ ಅದು ಗೆದ್ದದ್ದು ಲೆಕ್ಕ. ಭಕ್ತಿಯಲ್ಲಿ ನೀ ಗೆದ್ದೆ, ಶಕ್ತಿಯಲ್ಲಿ ನೀ ಸೋತೆ. ಅವನ ಶಕ್ತಿಯ ವಿಷಯ ಮಾತಾಡಿದ್ದೇನೆ. ಹೋಗ್ಲಿ, ಇನ್ನು ನೀನು ಚಿಂತೆಯಿಂದ ಇರುವುದಲ್ಲ. ಇನ್ನು ಮಾಡಬೇಕಾದ್ರೆ ಅವನ ಮೇಲೆ